Hello dear students, welcome to Singh Style of Max. So ಇವತ್ತಿನ ಟಾಪಿಕ್ ಬಂದ್ಬಿಟ್ಟು LPP. Okay, we will be starting the new chapter linear programming ಪ್ರಾಬ್ಲಮ್ಸ್. ಲೀನಿಯರ್ ಅಂತ ಯಾಕೆ ಕರಿತೀವಿ ಅಂದರೆ ಇಲ್ಲಿ ನಿಮಗೆ ಸಿಗುವಂತಹ ಪ್ರತಿಯೊಂದು ಈಕ್ವೇಷನ್ನಿನ ಹೈಯೆಸ್ಟ್ ಡಿಗ್ರಿ ಏನಾಗಿರುತ್ತೆ, 1 ಆಗಿರುತ್ತೆ. ದೇರ್ ಫೋರ್ ಲೀನಿಯರ್ ಅಂತ ಹೇಳ್ತೀವಿ. ಪ್ರೋಗ್ರಾಮಿಂಗ್ ಅಂತ ಯಾಕೆ ಹೇಳ್ತೀವಿ ಅಂತ ಅಂದರೆ, ಪ್ರೋಗ್ರಾಮಿಂಗ್ ಅಂದರೆ ಒಂದು ಪ್ರೋಗ್ರಾಮ್ನ ನಾವು ಕ್ರಿಯೇಟ್ ಮಾಡೋದು ಅಥವಾ ಪ್ಲ್ಯಾನ್ ಆಫ್ ಆ್ಯಕ್ಷನ್ನ ಜನ್ರೇಟ್ ಮಾಡೋದು. ಅಂದರೆ ಯಾವ ರೀತಿ ನಾನು ಅದನ್ನು ಪ್ರಾಬ್ಲಮ್ನ ಕ್ಯಾರಿ ಔಟ್ ಮಾಡಬೇಕು ಅನ್ನೋದಿದೆಯಲ್ಲ, ಅದನ್ನು ಮಾಡೋದನ್ನು ಪ್ರೋಗ್ರಾಮಿಂಗ್ ಅಂತೀರ. ದೇರ್ ಫೋರ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್. ಐ ಹೋಪ್ ಸೊ ಯು ಅಂಡರ್ಸ್ಟುಡ್ ದ ನೇಮ್. ಓಕೆ, ಸೊ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಎಲ್ಲಿ ಯೂಸ್ ಆಗುತ್ತೆ ಅನ್ನೋದಾದರೆ, ರಿಯಲ್ ಲೈಫಲ್ಲಿ ಕಂಪನಿ ಸೈಡ್ಗಳಲ್ಲಿ ತುಂಬ ಯೂಸ್ ಆಗುತ್ತೆ. ಓಕೆ, ಕಂಪನಿ ಸೈಡ್ಗಳಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಹೇಗೆ ಸಿಗಬಹುದು, ಪ್ಲಸ್ ಮಿನಿಮಮ್ ಯಾವ್ಯಾವ ಥಿಂಗ್ಸ್ನ ಮಿನಿಮಮ್ ಯೂಸ್ ಮಾಡಿ ಮ್ಯಾಕ್ಸಿಮಮ್ ಪ್ರಾಫಿಟ್ ತರ್ಬೋದು, ಆ ಥರ ಎಲ್ಲ ಕಂಡುಹಿಡಿಯೋದಕ್ಕೆ ಅವ್ರೇನು ಮಾಡ್ತಾರೆ ಅಂದರೆ ಈ ಪ್ರಾಬ್ಲಮ್ಸಿಂದು ಹೆಲ್ಪ್ ತೊಗೊತಾರೆ. ಇದನ್ನು ಸಾಲ್ವ್ ಮಾಡಿ ಇದ್ರ ಬಗ್ಗೆ ಎಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ಬರುತ್ತೆ, ಯಾವ ಥಿಂಗ್ಸ್ನ ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರುತ್ತೆ, ಅದ್ರ ಬಗ್ಗೆ ಅದನ್ನು ಸಾಲ್ವ್ ಮಾಡೋಕ್ಕೆ ಅಂತಲೇ ಒಬ್ಬರನ್ನ ಇಟ್ಕೊಂಡಿರ್ತಾರೆ. ಓಕೆ, ಸೊ ಆ ರೀತಿ ಎಲ್ಲ ಅಪ್ಲಿಕೇಶನ್ಸ್ ಇದ್ದಾವೆ ಹೈಯರ್ ಲೆವೆಲಲ್ಲಿ. ಬಟ್ ಫಾರ್ ನೌ ವಿ ವಿಲ್ ಜಸ್ಟ್ ಸಾಲ್ವ್ ದ ಪ್ರಾಬ್ಲಮ್ಸ್. ಓಕೆ, ವಿ ಆರ್ ನಾಟ್ ಡೀಲಿಂಗ್ ವಿತ್ ಎನಿ ಸಚ್ ವಾಟ್ ಯು ಸೇ ಅಪ್ಲಿಕೇಶನ್ಸ್. ನಿಮ್ಮ ಓಲ್ಡ್ ಸಿಲೆಬಸ್ಸಲ್ಲಿ, ಈಗ ನ್ಯೂ ಸಿಲೆಬಸ್ಸಲ್ಲಿ ಒಂದೇ ಎಕ್ಸಸೈಸ್ ಇದೆ. ಓಲ್ಡ್ ಸಿಲೆಬಸ್ಸಲ್ಲಿ ನಿಮಗೆ ಟೈಮ್ ಸಿಕ್ಕರೆ ಆ ಬುಕ್ಸ್ನ ನೋಡಿ, ಅದರಲ್ಲಿ 2ನೇ ಎಕ್ಸಸೈಸಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ. ಮ್ಯಾನುಫ್ಯಾಕ್ಚರರ್ ಹತ್ರ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದಾವೆ, ಇಷ್ಟು ಇಂಗ್ರೀಡಿಯೆಂಟ್ಸಿಂದ ಅವರು ಏನು ಮಾಡಿದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರುತ್ತೆ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದಾವೆ. ನಿಮಗೆ ಸೆಲ್ಫ್ ಇಂಟ್ರೆಸ್ಟಿಂದ ಬೇಕಿದ್ರೆ ಅದನ್ನು ನೋಡಬಹುದು. ಓಕೆ, ಆ್ಯಂಡ್ ಫಾರ್ ನೌ ಅಕಾರ್ಡಿಂಗ್ ಟು ಯುವರ್ ನ್ಯೂ ಸಿಲೆಬಸ್ ದೇರ್ ಆರ್ ಓನ್ಲಿ ಡೈರೆಕ್ಟ್ ಕನ್ಸ್ಟ್ರೆಂಟ್ಸ್ ಬಿಂಗ್ ಗಿವೆನ್. ಓಕೆ, ಡೈರೆಕ್ಟ್ ಕೊಟ್ಟಿದ್ದಾರೆ, ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಷ್ಟೇ ಇರೋದು. ರೈಟ್, ಸೊ ಪ್ರಾಬ್ಲಮಿನ ಫಾರ್ಮ್ಯಾಟ್ ಹೇಗಿರುತ್ತೆ ಅಂತ ತಿಳಿಸ್ಬಿಡ್ತೀನಿ ನೋಡಿ. ಫಸ್ಟು ವಿ ಆರ್ ಟಾಕಿಂಗ್ ಅಬೌಟ್ ಫಾರ್ಮ್ಯಾಟ್ ಆಫ್ ದ ಪ್ರಾಬ್ಲಮ್. ಓಕೆ, ಅಂದರೆ ಪ್ರಾಬ್ಲಮ್ ಯಾವ ರೀತಿ ಇರುತ್ತೆ ನೋಡೋಕ್ಕೆ. ಓಕೆ, ಸೊ ಫಸ್ಟ್ ದೇ ವಿಲ್ ಬಿ ಗಿವಿಂಗ್ ಯು maximize, ಓಕೆ, or ಮಿನಿಮೈಸ್, ಯಾವುದಾದ್ರೂ ಒಂದು ಕೊಡ್ಬೋದು. ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಎರಡರಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡೂ ಕೊಡ್ಬೋದು, ಚಾನ್ಸಸ್ ಇದೆ. ಓಕೆ, ಝೆಡ್ ಈಸ್ ಈಕ್ವಲ್ ಟು ಅವ್ರೇನೋ ಒಂದು ವ್ಯಾಲ್ಯೂಸ್ ಕೊಡ್ತಾರೆ, ax+by. ಈ ಝೆಡ್ನ ನೀವೇನಂತ ಕರಿತೀರಾ ಅಂದರೆ, ಯು ವಿಲ್ ಕಾಲ್ ದಿಸ್ ಝೆಡ್ ಆಸ್ ಆಬ್ಜೆಕ್ಟಿವ್ ಫಂಕ್ಷನ್. ಅರ್ಥ ಆಯ್ತಾ? ಈ ಝೆಡ್ನ ನೀವೇನಂತ ಕರಿತೀರಾ, ದಿಸ್ ಈಸ್ ಕಾಲ್ಡ್ ಆಸ್ ಆಬ್ಜೆಕ್ಟಿವ್ ಫಂಕ್ಷನ್. ಓಕೆ, ಸೊ ಅವ್ರೇನು ಮಾಡ್ತಾರೆ, ನಿಮಗೆ ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಅಂತ ಕೊಟ್ಬಿಟ್ಟು ದೇ ವಿಲ್ ಗಿವ್ ಯು ದಿಸ್ ಒನ್. ಸಬ್ಜೆಕ್ಟ್ ಟು ಕಂಟಿನ್ಯೂ ಮಾಡ್ತಾರೆ, ಸಬ್ಜೆಕ್ಟ್ ಟು ಕನ್ಸ್ಟ್ರೈಂಟ್ಸ್. ಕನ್ಸ್ಟ್ರೈಂಟ್ಸ್ ಅಂತಂದರೆ ಈ ಇನ್ಇಕ್ವಾಲಿಟೀಸ್ ಇದಾವಲ್ಲ, ಇವನ್ನ ಕನ್ಸ್ಟ್ರೈಂಟ್ಸ್ ಅಂತ ಕರಿತೀವಿ. ಆ ಕನ್ಸ್ಟ್ರೈಂಟ್ಸ್ ಹೇಗಿರ್ತವೆ ಅಂದರೆ, a1x+b1y. a1 b1 ಜಾಗದಲ್ಲಿ ಯಾವುದಾದ್ರೂ ನಂಬರ್ ಇರಬಹುದು. ಸಿಮಿಲರ್ಲಿ a2x+b2y > ಇರ್ಬೋದು, ಲೆಸ್ ದಾನು ಇರ್ಬೋದು, ಗ್ರೇಟರ್ ದಾನು ಇರ್ಬೋದು. ರೈಟ್, ಬಟ್ ಒನ್ ಕಂಡೀಷನ್ ಮಾತ್ರ ಕನ್ಫರ್ಮ್ ಆಗಿದ್ದೇ ಇರುತ್ತೆ, ದಟ್ ಈಸ್ x, y > 0. x, y > 0 ಅಂದರೆ ಮೀನಿಂಗ್ ಏನು, x ವ್ಯಾಲ್ಯೂಸ್ ಆರ್ ಆಲ್ಸೋ ಗ್ರೇಟರ್ ದ್ಯಾನ್ 0, y ವ್ಯಾಲ್ಯೂಸ್ ಆರ್ ಆಲ್ಸೋ ಗ್ರೇಟರ್ ದ್ಯಾನ್ 0. ವಾಟ್ ಯು ಮೀನ್ ಬೈ x ಆ್ಯಂಡ್ y ವ್ಯಾಲ್ಯೂಸ್ ಬೀಂಗ್ ಗ್ರೇಟರ್ ದ್ಯಾನ್ 0 ಅಂತಂದರೆ, ಇವು ಕೂಡ ಪಾಸಿಟಿವ್ ಇರ್ತವೆ, y ವ್ಯಾಲ್ಯೂಸ್ ಕೂಡ ಪಾಸಿಟಿವ್ ಇರ್ತವೆ, ಇನ್ಕ್ಲೂಡಿಂಗ್ 0 ಕೂಡ ಪಾಸಿಬಲ್ ಇದೆ ಅಂತ ಅರ್ಥ. ಹಂಗಂದರೆ ಏನು, ನೀವು ಈ ಕ್ವಶನ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಗ್ರಾಫ್ ಹಾಕ್ತಿರಲ್ಲ, ಅದರಲ್ಲಿ ಯಾವಾಗಲೂ ಕೂಡ ಫಸ್ಟ್ ಕ್ವಾಡ್ರೆಂಟೇ ಜಾಸ್ತಿ ಹೈಲೈಟ್ ಮಾಡ್ತೀರಾ. ಯಾಕೆ ಅಂದರೆ, ಬಿಕಾಸ್ ಆಫ್ ದಿಸ್ ಕನ್ಸ್ಟ್ರೈಂಟ್. ಓಕೆ, ಎಕ್ಸ್ ಮತ್ತು ವೈ ಎರಡೂ ಗ್ರೇಟರ್ ದ್ಯಾನ್ 0 ಇರಬೇಕಾಗಿರೋದ್ರಿಂದ ನಾವೇನು ಮಾಡ್ತೀವಿ, ಗ್ರಾಫ್ ಹಾಕಿದಾಗ ಫಸ್ಟ್ ಕ್ವಾಡ್ರೆಂಟೇ ಜಾಸ್ತಿ ಏರಿಯಾ ಕವರ್ ಆಗೋ ರೀತಿಯಲ್ಲಿ, ನಿಮ್ಮ ಈ ಥರ ಪೇಪರ್ ಇದ್ದರೆ ಫಸ್ಟ್ ಕ್ವಾಡ್ರೆಂಟೇ ಜಾಸ್ತಿ ಕಾಣೋಂಗೆ ಮಾಡ್ತೀವಿ. ಯಾಕೆ ಅಂದರೆ, ಈ ಟೋಟಲ್ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡೋದೇ ಫಸ್ಟ್ ಕ್ವಾಡ್ರೆಂಟಲ್ಲಿ. ಯು ಡು ನಾಟ್ ಯೂಸ್ ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. ಓಕೆ, ರೈಟ್. ಸೊ ಅದು ನಿಮಗೆ ಗೊತ್ತಿರುತ್ತೆ ಕ್ವಾಡ್ರೆಂಟ್ ಸ್ಕೀಮು. ಇಲ್ಲಿ ಪ್ಲಸ್, ಈ ಕಡೆ ಏನಪ್ಪ, ಎಕ್ಸ್ ವ್ಯಾಲ್ಯೂಸ್ ಮೈನಸ್ಸು, ವೈ ವ್ಯಾಲ್ಯೂಸು ಪ್ಲಸ್ ಇದೆ, ಈ ಕಡೆ ಎಕ್ಸು ಮೈನಸ್ಸು, ವೈನು ಮೈನಸ್, ಈ ಕಡೆ ಎಕ್ಸು ಪ್ಲಸ್ ಇದೆ, ವೈ ಏನಿದೆ ಮೈನಸ್ ಇದೆ. ಸೊ ದೇರ್ ಫೋರ್ ಪ್ಲಸ್ ಮೈನಸ್. ರೈಟ್, ಸೊ ನಮಗೆ ಬೇಕಿರೋದು ಎರಡು ಪ್ಲಸ್ಸು, ಅದಕ್ಕೆ ಫಸ್ಟ್ ಕ್ವಾಡ್ರೆಂಟ್. ಅರ್ಥ ಆಯ್ತಾ? ಸೊ ಸಬ್ಜೆಕ್ಟ್ ಟು ಕನ್ಸ್ಟ್ರೆಂಟ್ಸ್. ಇದೇನು x, y > 0 ಇದೆಯಲ್ಲ, ಇದನ್ನು ಅವ್ರು ಏನಂತ ಕರೀತಾರೆ, ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್ಸ್. ಓಕೆ, ನಾನ್ ನೆಗೆಟಿವ್ ಕನ್ಸ್ಟ್ರೈಂಟ್ಸ್. ರೈಟ್, ಆ್ಯಂಡ್ ಈ ಇನ್ಇಕ್ವಾಲಿಟೀಸ್ಗಳನ್ನು ಕನ್ಸ್ಟ್ರೈಂಟ್ಸ್. ಇನ್ಇಕ್ವಾಲಿಟೀಸ್ ಅಂದರೆ ಏನು, = ಬಿಟ್ಟು ಬೇರೆ ಸಿಂಬಲ್ಗಳಿದ್ದರೆ ಅವನ್ನ ಏನಂತ ಕರಿತೀರಾ, ಇನ್ಇಕ್ವಾಲಿಟೀಸ್. ಅರ್ಥ ಆಯ್ತಾ?
ಇನ್ಇಕ್ವಾಲಿಟೀಸ್. ಆ್ಯಂಡ್ ಇವು ಎಕ್ಸ್ ವೈನ ನಾವೇನಂತ ಕರಿತೀವಿ, ಡಿಸಿಷನ್ ವೇರಿಯಬಲ್ಸ್. ಅಂದರೆ ಆ ವೇರಿಯಬಲ್ಸೇ ಡಿಸೈಡ್ ಮಾಡುತ್ತೆ ಮ್ಯಾಕ್ಸಿಮಮ್ ಪ್ರಾಫಿಟು, ಮಿನಿಮಮ್ ಪ್ರಾಫಿಟು, ಎಷ್ಟು ತೊಗೊಂಡ್ರಿ ಅಂತೆಲ್ಲ ಗೊತ್ತಾಗುತ್ತಲ್ಲ, ಅವನ್ನ ಎಕ್ಸ್ ವೈ ಅಂತಲೇ ತೊಗೊತೀವಿ. ಅರ್ಥ ಆಯ್ತಾ? ಸೊ ದೋಸ್ ಎಕ್ಸ್ ವೈ ಆರ್ ಕಾಲ್ಡ್ ಆಸ್ ಡಿಸಿಷನ್ ವೇರಿಯಬಲ್ಸ್. ರೈಟ್? ಅಲ್ಲಿಗೆ ಈ ಪ್ರಾಬ್ಲಮ್ ಈ ರೀತಿ ಇರುತ್ತೆ. ನಿಮಗೆ ಯಾವುದೇ ಕ್ವಶನ್ ಇರಲಿ ಎಲ್ ಪಿ ಪಿಯಲ್ಲಿ ಈ ಪ್ಯಾಟರ್ನಲ್ಲಿ ಇರುತ್ತೆ. ಅದು ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಇರಬಹುದು, ಅಥವಾ ಎರಡೂ ಇರಬಹುದು. ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಮ್ಯಾಕ್ಸಿಮೈಸ್ ಆ್ಯಂಡ್ ಮಿನಿಮೈಸ್ ಅಂತ ಜೊತೆಗೆ ಕೊಟ್ಟಿದ್ದಾರೆ. ಓಕೆ, ಸೊ ಕೊಟ್ಬಿಟ್ಟು ಝೆಡ್ ಈಸ್ ಈಕ್ವಲ್ ಟು ಸಮ್ ವ್ಯಾಲ್ಯೂ ಕೊಡ್ತಾರೆ, ಸಬ್ಜೆಕ್ಟು ಕೆಲವೊಂದು ಕನ್ಸ್ಟೆಂಟ್ಸ್ ಕೊಡ್ತಾರೆ, ಮತ್ತು ಇದಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಓಕೆ, ಸೊ ಹೌ ಟು ಸಾಲ್ವ್ ದಿಸ್ ಒನ್? ರೈಟ್? ಈ ಥರ ಕೊಡ್ತಾರೆ. ನಿಮ್ಮ ಟಾರ್ಗೆಟ್ ಏನು ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಝೆಡ್ ಅಥವಾ ಮಿನಿಮಮ್ ವ್ಯಾಲ್ಯೂ ಆಫ್ ಝೆಡ್ ಏನಾಗುತ್ತೆ ಅಂತ ಕಂಡುಹಿಡಿಯೋದು. ದಟ್ ಈಸ್ ಓಕೆ, ಬಟ್ ಹೌ ಟು ಸಾಲ್ವ್ ಅಂತ ಅಂದರೆ ಸ್ಟೆಪ್ಸ್ ಇದೆ. ಲೆಟ್ ಮಿ ಜಸ್ಟ್ ಡಿಸ್ಕಸ್ ದೋ ಸ್ಟೆಪ್ಸ್ ಫಾರ್ ಯು. ಕ್ಲಿಯರಾಗಿ ಕೇಳಿಸ್ಕೊಳ್ರಿ ಸ್ಟೆಪ್ಸ್ನ. ಓಕೆ, ದ ಸ್ಟೆಪ್ಸ್ ಟು ಸಾಲ್ವ್. ಸ್ಟೆಪ್ಸ್ ಯಾರಿಗೆ ನೀಟಾಗಿ ಅರ್ಥ ಆಗುತ್ತೋ ಪ್ರಾಬ್ಲಮ್ ಆಲ್ಮೋಸ್ಟ್ ಅರ್ಥ ಆಗ್ಬಿಡುತ್ತೆ. ಸ್ಟೆಪ್ಸ್ ಅರ್ಥ ಆದರೆ 50% ಅರ್ಥ ಆದಂಗೆ. ಇನ್ನು 30% ನಿಮಗೆ ಅರ್ಥ ಆಗೋದು ಒಂದು ಎಕ್ಸಾಂಪಲ್ ನೋಡಿದಾಗ. ಇನ್ನೂ ಒಂದೆರಡು ಎಕ್ಸಾಂಪಲ್ ಇನ್ನೂ ನೋಡಿದ್ರೆ ನಿಮಗೆ 95%ವರೆಗೂ ಅರ್ಥ ಆಗುತ್ತೆ. ಇನ್ನೂ 5% ಯಾಕೆ ಅರ್ಥ ಆಗಲ್ಲ ಅಂತಂದರೆ ಅದು ನೀವಾಗೇ ಟ್ರೈ ಮಾಡಿದ್ರೆ ಮಾತ್ರ ನಿಮಗೆ ಇನ್ನೂ 5% ಅರ್ಥ ಆಗುತ್ತೆ. ಓಕೆ, ರೈಟ್. ಸೊ ವಾಟ್ ವಿಲ್ ಯು ಬಿ ಟೆಲಿಂಗ್? ಸ್ಟೆಪ್ಸಲ್ಲಿ ಫಸ್ಟ್ ಸ್ಟೆಪ್ಪು, ಸಿ ಇಯರ್ ಅವ್ರು ಕೊಟ್ಟಿರೋದೇನು ನಮಗೆ ಇನ್ಇಕ್ವಾಲಿಟೀಸ್. ಹೌದಾ? a1x ಪ್ಲಸ್ b1y ಲೆಸ್ ದ್ಯಾನ್ ಆರ್ ಈಕ್ವಲ್ ಟು c1 ಅಂತ ಒಂದು ಇನ್ಇಕ್ವಾಲಿಟಿ ಇದೆ. ಇನ್ನೊಂದು ಇನ್ಇಕ್ವಾಲಿಟಿ a2x ಪ್ಲಸ್ b2y ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು c2 ಅಂತ ಇದೆ. ಈ ಇನ್ಇಕ್ವಾಲಿಟಿಗೆ ಆ್ಯಕ್ಚುಲಿ ನಾನು ಗ್ರಾಫ್ ಹಾಕಬೇಕು. ಹೌದಾ? ರೈಟ್? ಸೊ ಈ ಇನ್ಇಕ್ವಾಲಿಟಿ ಗ್ರಾಫ್ ಹಾಕಬೇಕು ಅಂದರೆ ನಾವೆಲ್ಲೂ ಕೂಡ ಇನ್ಇಕ್ವಾಲಿಟೀಸಿಗೆ ಗ್ರಾಫ್ ಹಾಕೋದು ಕಲ್ತಿಲ್ಲ. ದೇರ್ಫೋರ್ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂದರೆ ಈ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇರೋದನ್ನು ಏನು ಮಾಡ್ತೀವಿ, ಈಕ್ವಲ್ಸಿಗೆ ಕನ್ವರ್ಟ್ ಮಾಡ್ಕೊಳ್ತೀವಿ. ಈಕ್ವಲ್ಸಿಗೆ ಕನ್ವರ್ಟ್ ಮಾಡಿದ್ರೆ ನಮಗೇನಾಗುತ್ತೆ, ಒಂದು ಈಕ್ವೇಷನ್ ಸಿಗುತ್ತೆ. ಈಕ್ವೇಷನ್ ಸಿಕ್ಕರೆ ಅದಕ್ಕೆ ಗ್ರಾಫ್ ಹಾಕೋದನ್ನು ನಾವು ಕಲ್ತಿದ್ದೀವಿ. ರೈಟ್? ಸೊ ದೇರ್ಫೋರ್ ನಮ್ಮ ಫಸ್ಟ್ ಸ್ಟೆಪ್ ಯಾವಾಗಲೂ ಕೂಡ ಏನಾಗುತ್ತೆ ಅಂದರೆ ಇನ್ಇಕ್ವಾಲಿಟೀಸ್ಗಳಿಗೆ ಈಕ್ವಲ್ಸ್ ಸಿಂಬಲ್ ಹಾಕೋದು. ಎರಡನೇ ಸ್ಟೆಪ್ ಏನಾಗುತ್ತೆ ಅಂದರೆ ಆ ಈಕ್ವಲ್ಸ್ ಹಾಕಿದ ಮೇಲೆ ಒಂದು ಈಕ್ವೇಷನ್ ಸಿಗ್ತಾ, ರೈಟ್? ಆ ಈಕ್ವೇಷನ್ ಸಿಕ್ಕಿದೆ ಅಂದರೆ ಅದಕ್ಕೆ ಒಂದು ಗ್ರಾಫ್ ಇದ್ದೇ ಇರುತ್ತೆ. ರೈಟ್? ಆ ಗ್ರಾಫ್ ಡ್ರಾ ಮಾಡಬೇಕು ಅಂದರೆ ನನಗೆ ಪಾಯಿಂಟ್ಸ್ ಬೇಕು. ರೈಟ್? ಪಾಯಿಂಟ್ಸ್ ಬೇಕು ಅಂತ ಅಂದರೆ ಟೆಲ್ ಮಿ ಒನ್ ಥಿಂಗ್, ನೀವು ನಿಮ್ಮ ಲೋಯರ್ ಸ್ಟಡೀಸಲ್ಲಿ ಓದಿದ್ದೀರಾ, ಒಂದು ಈಕ್ವೇಷನ್ ಕೊಟ್ಟು ಡ್ರಾ ಮಾಡಿರಿ ಅಂದರೆ ನೀವೇನು ಮಾಡ್ತಿದ್ರಿ, ಎಕ್ಸ್ ವೈ ಅಂತ ಹಾಕಿ ಎಕ್ಸಿಗೆ 0 ಹಾಕಿದರೆ ವೈಗೆ ಏನೋ ವ್ಯಾಲ್ಯೂ ಬರೋದು, ಎಕ್ಸಿಗೆ 1 ಹಾಕಿದರೆ ವೈಗೆ ಇನ್ನೇನೋ ವ್ಯಾಲ್ಯೂ ಬರೋದು, ಎಕ್ಸಿಗೆ 2 ಹಾಕಿದರೆ ವೈಗೆ ಇನ್ನೇನೋ ವ್ಯಾಲ್ಯೂ ನಿಮಗೆ ಸಿಗ್ತಾ ಇತ್ತು. ಎಸ್, ಸೊ ಲೈಕ್ ದಿಸ್ ಯು ಆರ್ ಡ್ರಾಯಿಂಗ್ ಇಟ್. ಬಟ್ ನೌ ಇಟ್ ಈಸ್ ನಾಟ್ ರಿಕ್ವೈರ್ಡ್, ಇಟ್ ಈಸ್ ನಾಟ್ ರೆಕಮೆಂಡೆಡ್ ಟು ಫೈಂಡ್ ದೀಸ್ ಮೆನಿ ಪಾಯಿಂಟ್ಸ್. ನೀವು ಈಗ ಜಸ್ಟ್ 2 ಪಾಯಿಂಟ್ಸ್ ಸಿಕ್ಕರೆ ಸಾಕು, ಲೈನ್ ಆರಾಮಾಗಿ ಎಲ್ಲಿಂದ ಎಲ್ಲಿಗೆ ಡ್ರಾ ಮಾಡಬೇಕು ಅಂತ ಆರಾಮಾಗಿ ಡ್ರಾ ಮಾಡ್ಬೋದು. ಓಕೆ, ರೈಟ್? ಸೊ ಪಾಯಿಂಟ್ಸ್ ಕಂಡುಹಿಡಬೇಕು ಅಂತಂದರೆ ಹೇಗೆ ಅಂದರೆ ಕೊಟ್ಟಿರುವಂಥ ಈಕ್ವೇಷನಲ್ಲಿ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 0, ಯು ವಿಲ್ ಗೆಟ್ ಸಮ್ ವೈ ವ್ಯಾಲ್ಯೂ. ದೇರ್ಫೋರ್ ಎಕ್ಸ್ ಕಾಮ ವೈ ತಾನೇ ಪಾಯಿಂಟ್ ಯಾವಾಗಲೂ ಗ್ರಾಫಲ್ಲಿ ಇರೋದು. ಎಕ್ಸ್ ವ್ಯಾಲ್ಯೂ 0 ಕಾಮ ವೈ ವ್ಯಾಲ್ಯೂ ಏನೋ ಒಂದು ಸಿಗುತ್ತೆ. ಓಕೆ, ಸಪೋಸ್ ಈ ರೀತಿ ಗ್ರಾಫ್ ಇದೆ ನಿಮ್ಮ ಹತ್ರ ಅಂದರೆ ಎಕ್ಸ್ ವ್ಯಾಲ್ಯೂ ಯಾವಾಗಲೂ 0 ಇದೆ ಅಂತ ಅಂದರೆ ಆ ಪಾಯಿಂಟ್ ಎಲ್ಲಿ ಲೈ ಆಗುತ್ತೆ ನಿಮಗೆ? ಟೆಲ್ ಮಿ ಒನ್ ಥಿಂಗ್. ಎಕ್ಸ್ ವ್ಯಾಲ್ಯೂ ಇಸ್ 0 ಅಂತ ಅಂದರೆ ಯಾವಾಗಲೂ ಕೂಡ ಪಾಯಿಂಟ್ ಎಲ್ಲಿ ಲೈ ಆಗಬೇಕು? ವೈ ಆ್ಯಕ್ಸಿಸ್ ಮೇಲೆ. ವೈ ಆ್ಯಕ್ಸಿಸ್ ಮೇಲೆ ಯಾವತ್ತೇ ಆಗಲಿ ಎಕ್ಸಿನ ಕೋಆರ್ಡಿನೇಟ್ 0ನೇ ಇರುತ್ತೆ. ಇಲ್ಲಿ ನೀವು ಯಾವ ಪಾಯಿಂಟ್ಸ್ ಆದರೂ ತೊಗೊಳ್ರಿ 0,1 0,2 0,3 ಫಾರ್ಮಲ್ಲೇ ಇರುತ್ತೆ. ಅದೇ ರೀತಿ ಎಕ್ಸ್ ಆ್ಯಕ್ಸಿಸ್ ಮೇಲೆ ಪಾಯಿಂಟ್ಸ್ ಯಾವಾಗಲೂ ಏನಿರುತ್ತೆ, ಇಲ್ಲಿರುವಂಥ ಪಾಯಿಂಟ್ಸ್ 1 2 3 ಈ ಥರ ಪಾಯಿಂಟ್ಸ್ ಇದ್ದಾವೆ ಅಂದರೆ ಯಾವಾಗಲೂ ಕೂಡ ಈ ಪಾಯಿಂಟ್ಸಿನ ವೈ ಕೋಆರ್ಡಿನೇಟ್ 0 ಇರುತ್ತೆ. ಅರ್ಥ ಆಯ್ತಾ? ಸೊ ಈಗ ನನಗೆ ಪಾಯಿಂಟ್ಸ್ ಬೇಕಂತ ಹೇಳಿದೆ ನಾನು, ಒಂದು ಪಾಯಿಂಟ್ ಸಿಕ್ತು. ಇನ್ನೊಂದು ಪಾಯಿಂಟ್ ಹೇಗೆ ಸಿಗುತ್ತೆ? ಯು ಪುಟ್ ವೈ ಈಸ್ ಈಕ್ವಲ್ ಟು 0, ಯು ವಿಲ್ ಗೆಟ್ ದ ಪಾಯಿಂಟ್ ಎಕ್ಸ್ ಈಸ್ ಈಕ್ವಲ್ ಟು ಸಮಥಿಂಗ್. ಅರ್ಥ ಆಯ್ತಾ? ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಈಕ್ವಲ್ಸ್ ಹಾಕ್ತೀರಾ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ ಅಂದರೆ ಪಾಯಿಂಟ್ಸ್ನ ಕಂಡುಹಿಡ್ತೀರಾ. 2 ಪಾಯಿಂಟ್ ಬೇಕಿದೆ ನನಗೆ. ಫಸ್ಟ್ ಪಾಯಿಂಟ್ ಹೇಗೆ ಕಂಡುಹಿಡ್ತೀನಿ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 0 ಹಾಕಿದರೆ ವೈ ವ್ಯಾಲ್ಯೂ ನನಗೆ ಸಿಗುತ್ತೆ. ಓಕೆ, ಈಗ ಸದ್ಯಕ್ಕೆ ಸ್ಟೆಪ್ಸ್ ಹತ್ರ ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಮೀನ್ವೆಲ್ ನಾನು ಎಕ್ಸಾಂಪಲ್ ಸ್ಟೆಪ್ಸ್ ಆದಮೇಲೆ ಒಂದು ಎಕ್ಸಾಂಪಲ್ ಡಿಸ್ಕಸ್ ಮಾಡ್ತೇನಲ್ಲ, ಆವಾಗ ನಮಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಈಗ ಜಸ್ಟ್ ನಾನು ಹೇಳ್ತಿರೋದೇನು ವೈಗೆ ಏನೋ ಒಂದು ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ, ಆವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗಲ್ಲ. ಬಟ್ ಅಟ್ಲೀಸ್ಟ್ ಆ ಫಾರ್ಮ್ಯಾಟ್ ಕ್ಲೀನಾಗಿ ತಲೆಗೆ ಹೋಗ್ತಾ ಇದೆ. ಹೌದಾ? ನೆಕ್ಸ್ಟ್ ಇದೇ ಸ್ಟೆಪ್ಸ್ನ ಪ್ರಾಬ್ಲಮಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ರಿಲೇಟ್ ಮಾಡ್ಕೊತೀರ ಅವಾಗ. ಓಕೆ, ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆ್ಯಸ್ ಮಚ್ ಆ್ಯಸ್ ಇಸ್ ಪಾಸಿಬಲ್. ರೈಟ್? ಮ್ಯಾಕ್ಸಿಮಮ್ ಅರ್ಥ ಆಗೋದು ಪ್ರಾಬ್ಲಮ್ಸ್ ಮಾಡ್ತೀನಿ ಅವಾಗ. ರೈಟ್? ಸೊ ವೈ ವ್ಯಾಲ್ಯೂ 0 ಅಂದರೆ ಎಕ್ಸಿಂದ ಏನೋ ಒಂದು ವ್ಯಾಲ್ಯೂ ಸಿಗುತ್ತೆ ನಿಮಗೆ. 2 ಪಾಯಿಂಟ್ ಸಿಕ್ಕು. ಸಪೋಸ್ ದಿಸ್ ಇಸ್ ಎ ಪಾಯಿಂಟ್, ದಿಸ್ ಇಸ್ ಬಿ ಪಾಯಿಂಟ್. ಓಕೆ, ಸೊ 2 ಪಾಯಿಂಟ್ ಸಿಕ್ತು ಅಂದರೆ ಒಂದು ಲೈನ್ ಆರಾಮಾಗಿ ಡ್ರಾ ಮಾಡ್ಬೋದಲ್ಲ.
ರೈಟ್. ಸೊ ಲೈನ್ ಡ್ರಾ ಮಾಡಿದ್ಮೇಲೆ ಆ ಲೈನ್ ಯಾವ ಈಕ್ವೇಷನಿಂದ ಡ್ರಾ ಮಾಡಿದ್ರಿ? ಸಪೋಸ್ ಫಸ್ಟ್ ಈಕ್ವೇಷನಿಂದ ಮಾಡಿದಿರಾ ಅಂದರೆ ಆ ಈಕ್ವೇಷನ್ ಬರ್ಕೋಬೇಕಲ್ಲಿ. ಅರ್ಥ ಆಯ್ತಾ? ಲೈನ್ ಡ್ರಾ ಮಾಡಿದ ತಕ್ಷಣ ಫೋರ್ತ್ ಕ್ವಾಡ್ರೆಂಟಲ್ಲೇ ಬರ್ಕೊಳ್ರಿ. ಯಾಕೆ ಅಂದರೆ ನಾವು ಏನೇ ಸಾಲ್ವ್ ಮಾಡಿದ್ರು ಫಸ್ಟ್ ಕ್ವಾಡ್ರೆಂಟಲ್ಲಿ ಮಾಡ್ತೀವಿ, ಇಲ್ಲಂತೂ ಏನೂ ಶೇಡಿಂಗ್ ಮಾಡಲ್ಲ. ಹಾಗಾಗಿ ಆದಷ್ಟು ಕೆಳಗಡೆನೇ ಬರೀರಿ. ಪಾಯಿಂಟ್ಸು ಅಷ್ಟೇ, ಬರಿಬೇಕಾದ್ರೆ ಸ್ವಲ್ಪ ಈ ಕಡೆ ಬರೀರಿ, ಇದನ್ನು ಈ ಕಡೆ ಬರೀರಿ. ಎಲ್ಲಿ ಶೇಡ್ ಮಾಡೋದಿಲ್ವೋ ಆ ಕಡೆ ಬರೆದ್ರೆ ಏನಾಗುತ್ತೆ, ನಿಮಗೆ ಎಲ್ಲೂ ಕೂಡ ಪ್ರಾಬ್ಲಮ್ ಆಗಲ್ಲ ಅಷ್ಟೇ. ಓಕೆ. ಸೊ ನಾವು a1x + b1 ಈ ಈಕ್ವೇಷನಿಂದ ನನಗೆ ಈ ಲೈನ್ ಸಿಕ್ಕಿದೆ, ರೈಟ್. ಐ ಗಾಟ್ ದ line. Now that is nothing but plot the graph. ಇದು ಸೇಮ್ ಸ್ಟೆಪ್ಸು. ಓಕೆ. ಪಾಯಿಂಟ್ ಕಂಡುಹಿಡಿದು ಗ್ರಾಫ್ ಲೈನ್ ಡ್ರಾ ಮಾಡೋದು, ಇದು ಸೇಮ್ ಸ್ಟೆಪ್ಪು. ಎರಡನೇ ಇನ್ಇಕ್ವಾಲಿಟಿ ಕೊಟ್ಟಿರ್ತಾರೆ, ಅದಕ್ಕೂ ಫಾಲೋ ಮಾಡ್ತೀರಾ. ಇನ್ನೊಂದು ಲೈನ್ ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಒನ್ ಪಾಯಿಂಟ್, ದಿಸ್ ಈಸ್ ಒನ್ ಮೋರ್ ಪಾಯಿಂಟ್. ಯು ವಿಲ್ ಗೆಟ್ ಎ ಲೈನ್ ಲೈಕ್ ದಿಸ್. ದಿಸ್ ಈಸ್ ಫಾರ್ ಸೆಕೆಂಡ್ ಲೈನ್, a2x + b2y = c2. ಓಕೆ. ಇನ್ಯಾವುದೋ ಎರಡನೇ ಲೈನಿಗೆ ಇದು ಸಿಕ್ತು. ಅವರು ಮ್ಯಾಕ್ಸಿಮಮ್ ನಿಮಗೆ ಕೊಡೋದು 3 ಲೈನು. ಕೊಟ್ಟರೆ 2 ಲೈನು, ಬಿಟ್ಟರೆ 3 ಲೈನ್ಸು. 3 ಲೈನ್ಗಿಂತ ಜಾಸ್ತಿ ಅವರು ನಿಮಗೆ ಕೊಡೋದಿಲ್ಲ, ನಿಮ್ಮ ಸೆಕೆಂಡ್ ಪಿ ಯು ಲೆವೆಲ್ಗಂತೂ ಕೊಡೋಲ್ಲ. ಅರ್ಥ ಆಯ್ತಾ? ಸೊ ಗ್ರಾಫ್ ಅಂತೂ ಪ್ಲಾಟ್ ಮಾಡಿದ್ರಿ. ಫೋರ್ತ್ ಸ್ಟೆಪ್, ವೆರಿ ಇಂಪಾರ್ಟೆಂಟ್ ಸ್ಟೆಪ್, ಫೈಂಡ್ ದ ಸೊಲ್ಯೂಷನ್ ರೀಜನ್. ಓಕೆ. ಫೋರ್ತ್ ಸ್ಟೆಪ್ ಈಸ್ ವೆರಿ ಇಂಪಾರ್ಟೆಂಟ್. ಫೈಂಡ್ ದ ಸೊಲ್ಯೂಷನ್ ರೀಜನ್ ಆರ್ ಫೀಸಿಬಲ್ ರೀಜಿಯನ್. ಫೀಸಿಬಲ್ ರೀಜಿಯನ್ ಅಂದರೆ ಏನು? ಒಂದು ರೀಜಿಯನ್, ಈಗ ಗ್ರಾಫ್ ಡ್ರಾ ಮಾಡಿದಾಗ ಒಂದು ಲೈನ್ ಡ್ರಾ ಮಾಡಿದ್ರಲ್ಲ, ಆ ಲೈನ್ ಏನು ಡ್ರಾ ಮಾಡಿದ್ದೀರಾ, ಸಪೋಸ್ ದಿಸ್ ಈಸ್ ಯುವರ್ ಲೈನ್. ಇಫ್ ಯು ಹ್ಯಾವ್ ಡ್ರಾನ್ ದಿಸ್ ಲೈನ್, ಟೆಲ್ ಮಿ ಒನ್ ಥಿಂಗ್, ಅದು ಈ ಗ್ರಾಫ್ನ 2 ಭಾಗದಲ್ಲಿ ಕಟ್ ಮಾಡ್ತಾ ಇದೆಯಾ? ಒಂದು ಲೋಯರು, ಇನ್ನೊಂದು ಅಪ್ಪರ್ ಹಾಫ್. ಹೌದಾ? ಅದನ್ನು ನಾವೇನು ಹೇಳ್ತೀವಿ ಅಂದರೆ ಟೋಟಲ್ ಪ್ಲೇನ್ನ 2 ಭಾಗದಲ್ಲಿ ಡಿವೈಡ್ ಮಾಡ್ತಾ ಇದೆ. ಒನ್ ಈಸ್ ಲೋಯರ್ ಹಾಫ್ ಪ್ಲೇನ್, ಅನದರ್ ಈಸ್ ಅಪ್ಪರ್ ಹಾಫ್ ಪ್ಲೇನ್. ಅರ್ಥ ಆಯ್ತಾ? ಸೊ ಆ 2 ಭಾಗದಲ್ಲಿ ಯಾವುದು ಸೊಲ್ಯೂಷನ್ ಆಗುತ್ತೆ ಅನ್ನೋದು ನಮಗೆ ಬೇಕು. ಈ ಕಡೆ ಭಾಗ ಸೊಲ್ಯೂಷನ್ ಆಗುತ್ತಾ, ಆ ಕಡೆ ಸೈಡ್ ಆಗುತ್ತೆ ಅನ್ನೋದು ಬೇಕು. ಓಕೆ. ಸೊ ನಿಮಗೆ ಡೌಟ್ ಏನು, ಮ್ಯಾಮ್ ಆ ಕಡೆ ಈ ಕಡೆ ಅಂತ ಯಾಕೆ ಚೆಕ್ ಮಾಡಬೇಕು ನಾವು? ರೈಟ್. ಬಿಕಾಸ್ ನಾವು ಡ್ರಾ ಮಾಡಿರೋದು ಲೈನು = ಹಾಕ್ಕೊಂಡು ಈಕ್ವೇಷನಿಗೆ, ನಮಗೆ ಅವ್ರು ಕೇಳ್ತಾ ಇರೋ ಸೊಲ್ಯೂಷನ್ನು ಇನ್ಇಕ್ವಾಲಿಟೀಸ್ಗೆ. ಸೊ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಅಂತ ಕೇಳ್ತಾ ಇರೋದ್ರಿಂದ ಇನ್ಇಕ್ವಾಲಿಟೀಸಿಗೆ ಸೊಲ್ಯೂಷನ್ ಅಂತ ಅಂದರೆ ಈ ಕಡೆ ಸೈಡ್ ವ್ಯಾಲ್ಯೂಸ್ ಬರ್ತವೋ, ಆ ಕಡೆ ಸೈಡ್ ವ್ಯಾಲ್ಯೂಸ್ ಬರ್ತವೆ ಅಂತ ಕಂಡುಹಿಡಿಲೇಬೇಕು ನಾವು. ಅರ್ಥ ಆಯ್ತಾ? ಸೊ ಫಾರ್ ಎಕ್ಸಾಂಪಲ್, ನಿಮಗೆ ಸೊಲ್ಯೂಷನ್ ರೀಜನ್ ಈ ಕಡೆ ಸಿಕ್ತು ಅಂದ್ಕೊಳ್ಳೋಣ. ಫಸ್ಟ್ ಲೈನಿಗೆ ನಿಮಗೆ ಈ ಕಡೆ ಸಿಕ್ತು. ನಾವು ಯಾವಾಗಲೂ ಫಸ್ಟ್ ಕ್ವಾಡ್ರೆಂಟಲ್ಲೇ ಶೇಡ್ ಮಾಡೋದು, ಬಿಕಾಸ್ ಆಫ್ ದೋಸ್ ನಾನ್ ನೆಗೆಟಿವ್ ಕನ್ಸ್ಟೆಂಟ್ x, y > 0. ಫಸ್ಟ್ ಲೈನಿಗೆ ಈ ಕಡೆ ಸಿಕ್ತು ಅಂತ ಅಂದ್ಕೊಳ್ಳೋಣ. ಸೆಕೆಂಡ್ ಲೈನಿಗೆ, ಇದು ಎರಡನೇ ಲೈನ್ ಇದೆಯಲ್ಲ, ಇದಕ್ಕೆ ನಿಮಗೆ ಈ ಕಡೆ ಇಲ್ಲಿ ಸಿಕ್ತು ಅಂತ ಅಂದ್ಕೊಳ್ಳೋಣ. ಈ ಏರಿಯಾ ಇದೆಯಲ್ಲ ಇಲ್ಲಿ, ರೈಟ್, ಇದರಲ್ಲಿ 2 ಕಲರ್ ಲೈನ್ಸ್ ಇದ್ದಾವೆ, ರೆಡ್ ಆ್ಯಂಡ್ ಬ್ಲೂ. ಇಲ್ಲಿ ನೋಡಿದ್ರೆ ಬರೀ ರೆಡ್ ಇದೆ, ಇಲ್ಲಿ ನೋಡಿದ್ರೆ ಬರೀ ಬ್ಲೂ ಇದೆ. ಸೊ ಎಲ್ಲಿ 2 ಟೈಪ್ ಆಫ್ ಲೈನ್ಸ್ ಇದ್ದಾವೋ, ಓಕೆ, ಒಂದೊಂದೇ ಲೈನಿಗೆ ಸೊಲ್ಯೂಷನ್ ರೀಜನ್ ಕಂಡುಹಿಡಿತೀರಾ. 2 ಲೈನಿಂದು ಸೊಲ್ಯೂಷನ್ ರೀಜನ್ ಎಲ್ಲಿ ಕೋಇನ್ಸೈಡ್ ಆಗ್ತಿದೆಯೋ ಆ ರೀಜನ್ ಮಾತ್ರ ನಿಮ್ಮ ಸೊಲ್ಯೂಷನ್ ರೀಜನ್ ಆಗುತ್ತೆ. ಆ ರೀಜನ್ನ ನೀವೇನು ಮಾಡಬೇಕು, ಶೇಡ್ ಮಾಡಬೇಕಾಗುತ್ತೆ. ಅದರದ್ದು ಮೀನಿಂಗ್ ಏನು? ಸೊಲ್ಯೂಷನ್ ರೀಜನಿಂದು ಈ ರೀಜಿಯನಲ್ಲಿ, ಸಪೋಸ್ ಇದು ಸಿಕ್ತು ನನಗೆ, ಕಾಮನ್ ಟು ಆಲ್ ದ ಕನ್ಸ್ಟೆಂಟ್, ಈ ಲೈನಿಗೂ ಕಾಮನು, ಈ ಲೈನಿಗೂ ಕಾಮನ್ ಸಿಕ್ತು ಅಂತ ಅನ್ಕೊಳ್ಳೋಣ. ದಟ್ ಮೀನ್ಸ್ ವಾಟ್, ಇಲ್ಲಿರುವಂಥ ಯಾವುದೇ ಪಾಯಿಂಟನ್ನು ನಾನು ತಗೊಂಡೋಗಿ ಇನ್ಇಕ್ವಾಲಿಟೀಸ್ ಕೊಟ್ಟಿರುವಂಥ ಕ್ವಶನಲ್ಲಿ ಯಾವುದೇ ಇನ್ಇಕ್ವಾಲಿಟಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದು ಸ್ಯಾಟಿಸ್ಫೈ ಆಗೇ ಆಗುತ್ತೆ ಅಂತ ಮೀನಿಂಗು. ಸೊಲ್ಯೂಷನ್ ರೀಜನ್ ಇನ್ ಮೀನಿಂಗ್ ಅರ್ಥ ಆಯ್ತಾ? ಸೊಲ್ಯೂಷನ್ ರೀಜನ್ ಅಂತ ಅಂದರೆ ಏನು? ದ ರೀಜನ್ ಇನ್ ವಿಚ್ ಆಲ್ ದ ಪಾಯಿಂಟ್ಸ್, ನೀವು ಯಾವುದೇ ಪಾಯಿಂಟ್ ತಗೊಳ್ರೆ ಆ ಪಾಯಿಂಟ್ ಹೋಗ್ಬಿಟ್ಟು ಕೊಟ್ಟಿರುವಂತಹ ಇನ್ಇಕ್ವಾಲಿಟೀಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಅರ್ಥ ಆಯ್ತಾ? ಈಗ ಸ್ಯಾಟಿಸ್ಫೈ ಆಗುತ್ತೆ ಮ್ಯಾಮ್, ಓಕೆ. ಸೊಲ್ಯೂಷನ್ ರೀಜನ್ ಹಿಂಗೆ ಕಾಮನ್ ಯಾವುದಿರುತ್ತೆ ಅದು ಅನ್ನೋದು ಓಕೆ. ಬಟ್ ಸೊಲ್ಯೂಷನ್ ರೀಜನ್ ಕಂಡುಹಿಡಿಯೋದು ಹೇಗೆ? ದಟ್ ಈಸ್ ದ ಮೈನ್ ಕ್ವಶನ್, ದಟ್ ಈಸ್ ದ ಮೈನ್ ಪಾರ್ಟ್ ಆಫ್ ದ ಕ್ವಶನ್. ಓಕೆ, ರೈಟ್. ಸೊ ಸೊಲ್ಯೂಷನ್ ರೀಜನ್ ಕಂಡುಹಿಡಿಯೋದು ಹೇಗೆ? ಇದೇನೋ ಶೇಡ್ ಮಾಡ್ತೀರ, ಬಟ್ ಇದು ಕಂಡುಹಿಡಿಯೋದು ಇದೆಯಲ್ಲ, ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ವಾಟ್ ವಿಲ್ ಯು ಡೂ? ಟ್ರೈ ಟು ಲಿಸನ್ ದಿಸ್ ಪಾಯಿಂಟ್ ಕೇರ್ಫುಲಿ. ಓಕೆ, ಏನು ಮಾಡಬೇಕು ನೀವು ಅಂತಂದರೆ, ಒಂದು ಲೈನ್ನ ನೀವು ಇಲ್ಲಿ ಡ್ರಾ ಮಾಡ್ತಿರಲ್ಲ, ಆ ಲೈನ್ ಮೇಲೆ ಇಷ್ಟಕ್ಕೊಂದು ಪಾಯಿಂಟ್ಸ್ ಇದ್ದಾವೆ. ಆದರೆ ನಾವು ಲೈನ್ ಮೇಲೆ ಇಲ್ಲದೆ ಇರುವಂತಹ ಪಾಯಿಂಟ್, ಸಪೋಸ್ ಇಲ್ಲೊಂದು ಪಾಯಿಂಟ್ ಇದೆ 1, ದಿಸ್ ಇಸ್ ದ ಪಾಯಿಂಟ್, ರೈಟ್, ದಿಸ್ ಇಸ್ ದ ಪಾಯಿಂಟ್. ಅದು ಆ ಲೈನ್ ಮೇಲೆ ಇಲ್ಲ ತಾನೆ? ಆ ಪಾಯಿಂಟ್ ಏನು? 1, y 0, ಹೌದು ತಾನೆ? ಸೊ ಆ ಪಾಯಿಂಟ್ ಲೈನ್ ಮೇಲೆ ಇಲ್ಲ ಅಂತಂದರೆ ಲೈನ್ ಮೇಲೆ ಇಲ್ಲದೆ ಇರುವಂಥ ಪಾಯಿಂಟ್ ನಾವು ತಗೋಬೇಕು. ಓಕೆ, ತಗೊಂಡು ಏನು ಮಾಡಬೇಕು? ಸಬ್ಸ್ಟಿಟ್ಯೂಟ್
ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು? ಈ ಲೈನ್ ನೀವು ಡ್ರಾ ಮಾಡಿದ ಯಾವ ಇನ್ಇಕ್ವಾಲಿಟಿ ಯೂಸ್ ಮಾಡಿಬಿಟ್ಟಿದ್ದಾನೆ, ಸೊ ಆ ಇನ್ಇಕ್ವಾಲಿಟಿಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ದ ಪಾಯಿಂಟ್ ವಿಚ್ ಈಸ್ ನಾಟ್ ಆನ್ ದ ಲೈನ್, ವೆರಿ ಇಂಪಾರ್ಟೆಂಟ್, ವಿಚ್ ಈಸ್ ನಾಟ್ ಆನ್ ದ ಲೈನ್, not on the line in the respective inequality, in the respective inequality. ಅರ್ಥ ಆಗಿರುತ್ತೆ ಅನ್ಕೋತೀನಿ. ಅಂದರೆ ಇದೇನು ಸಿಕ್ಕಿದೆ ಅಲ್ಲ, ಈ = ಹಾಕಿದ್ದಾಗ ಇದ್ರದ್ದು ಇನ್ಇಕ್ವಾಲಿಟಿ ಕ್ವಶನಲ್ಲಿ ಏನಿದೆಯೋ ಅದರಲ್ಲಿ ಒಂದು ಪಾಯಿಂಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಪಾಯಿಂಟ್ ಅಂದರೆ ಎಕ್ಸ್ ಕಾಮ ವೈ ತಾನೆ, ಸೊ ಎಕ್ಸ್ ಜಾಗದಲ್ಲಿ ಮತ್ತು ವೈ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇನ್ ಕೇಸ್ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ ಮೇಲೆ ನಿಮಗೆ ಟ್ರೂ ಸಿಕ್ತು, ಓಕೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಆ ಇನ್ಇಕ್ವಾಲಿಟಿನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂದರೆ ಟ್ರೂ ಅಂತ ಅಂದರೆ ಟುವರ್ಡ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಟಿ ಫಾರ್ ಟ್ರೂ, ಟಿ ಫಾರ್ ಟುವರ್ಡ್ಸ್, ಓಕೆ. ಸೊ ಟ್ರೂ ಇದೆ, ಟುವರ್ಡ್ಸ್ ಇದೆ ಅಂತ ಅಂದರೆ ಏನು ಬರಿಬೇಕು ನೀವು ಅವಾಗ? ಟಿ ಫಾರ್ ಟ್ರೂ, ಟಿ ಫಾರ್ ಟುವರ್ಡ್ಸ್ ನೀವೇನು ಮಾಡಬೇಕಾಗುತ್ತೆ? ಟುವರ್ಡ್ಸ್ ಯಾವ ಕಡೆ? ಟುವರ್ಡ್ಸ್ ಅಂದರೆ ಏನು ಅಂದರೆ ಯಾವ ಪಾಯಿಂಟ್ ನೀವು ತಗೊಂಡಿದ್ದೀರೋ ಆ ಕಡೆ ಶೇಡ್ ಮಾಡಬೇಕು, ಓಕೆ. 100% ಅರ್ಥ ಆಗಲ್ಲ ನಿಮಗೆ ಬರೀ ಸ್ಟೆಪ್ಸಿಂದ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಮಾತ್ರ ನಿಮಗೆ ಅರ್ಥ ಆಗೋದು, ಓಕೆ. ಸೊ ದೇರ್ ಫೋರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆ್ಯಸ್ ಮಚ್ ಆಸ್ ಇಸ್ ಪಾಸಿಬಲ್, ಓಕೆ. 50% ಅರ್ಥ ಆಗುತ್ತೆ ಓವರ್ ವ್ಯೂ, ಅದಾದಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಕಂಪ್ಲೀಟಾಗಿ ಅರ್ಥ ಆಗುತ್ತೆ, ರೈಟ್. ಸೊ ನೀವು ಸಬ್ಸ್ಟಿಟ್ಯೂಟ್ ಮಾಡ್ತಿರಲ್ಲ, ಸಪೋಸ್ ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ತೊಗೊಳೋಣ, ಯು ಹ್ಯಾವ್ ದ ಇನ್ಇಕ್ವಾಲಿಟಿ 2x + 5y ≤ 10 ಅಂತ ಇದೆ. ನೀವು ಲೈನ್ ಮೇಲೆ ಇಲ್ಲದೆ ಇರುವಂಥ ಪಾಯಿಂಟು ಯಾವುದಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಬಟ್ ನಮ್ಮ ಕನ್ವೀನಿಯನ್ಸಿಗೋಸ್ಕರ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಏನು ಮಾಡ್ತೀವಿ ಅಂದರೆ, ಇಲ್ಲಿ ನೋಡಿ ಒಂದು ಪಾಯಿಂಟ್ ಅಂದರೆ 0,0 ಒಂದು ಪಾಯಿಂಟ್ ತಾನೆ, ಆ್ಯಂಡ್ ಆ ಲೈನ್ ಮೇಲೆ ಇಲ್ಲ ತಾನೆ. ಸೊ ಫಾರ್ ಅವರ್ ಕನ್ವೀನಿಯನ್ಸ್, ಫಾರ್ ಈಸಿ ಕ್ಯಾಲ್ಕುಲೇಷನ್ ನಾವೇನು ಮಾಡ್ತೀವಿ, 0,0 ತೊಗೊಂಬಂದು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಮೀನ್ಸ್ ಎಕ್ಸ್ ವ್ಯಾಲ್ಯೂ 0, y value is also 0. Therefore 2 zeros are 0, 5 zeros are 0, 0 plus 0, 0 less than or equal to 0 ಅನ್ನೋದು ಲೆಸ್ ದೆನ್ ಆರ್ ಈಕ್ವಲ್ ಟು 10 ಇದೆ. ಅಂದರೆ 0 10ಗಿಂತ ಕಮ್ಮಿ, 0 10ಗಿಂತ ಕಮ್ಮಿ ಅನ್ನೋದು ಟ್ರೂ ತಾನೆ. ಸೊ ಅದು ನಮಗೆ ಅಂದರೆ ನಾನು ಪಾಯಿಂಟು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ಟ್ರೂ ಸಿಕ್ತು ಅಂದರೆ ಐ ಹ್ಯಾವ್ ಟು ಶೇಡ್ ದ ರೀಜನ್ ವಿಚ್ ಈಸ್ ಟುವರ್ಡ್ಸ್ ದಟ್ ಪಾಯಿಂಟ್. ಅಂದರೆ ಈ ಲೈನಿಂದ ನಾನೇನು ಹೇಳಿದೆ, ಈ ಲೈನಿಂದ ಈ ಕಡೆ ಸೈಡ್ ಸೊಲ್ಯೂಷನ್ ಆಗ್ಬೋದು, ಆ ಕಡೆ ಸೈಡ್ ಆಗ್ಬೋದು. ನಾನು ಇಲ್ಲಿ ಈ ಕಡೆ ಸೈಡಿನ ಪಾಯಿಂಟ್ ತೊಗೊಂಡಿದ್ದೀನಿ, ಸಬ್ಸ್ಟಿಟ್ಯೂಟ್ ಮಾಡಿದೆ, ಟ್ರೂ ಆಯಿತು ನನಗೆ. ಟ್ರೂ ಅಂತ ಅಂದರೆ ಈ ಕಡೆ ಲೈನಿನ ಈ ಕಡೆ ಸೈಡ್ ಆ ಪಾಯಿಂಟ್ ಇದೆ ತಾನೆ. ಸೊ ಈ ಕಡೆ ಸೈಡ್ ಫುಲ್ ರೀಜನ್ನ ನಾನು ಶೇಡ್ ಮಾಡಬೇಕು, ಆದರೆ ಓನ್ಲಿ ಫಸ್ಟ್ ಕ್ವಾಡ್ರೆಂಟ್, ಬಿಕಾಸ್ ಆಫ್ ಇನ್ ದಿ ಕ್ವಶನ್ ಇಟ್ ವಿಲ್ ಬಿ ಮೆನ್ಷನ್ಡ್ x, y > 0, ಓಕೆ. ಸೊ ಹಾಗಾಗಿ ಇದೇ ಸೈಡ್ ನಾನು ಶೇಡ್ ಮಾಡಬೇಕಾಗುತ್ತೆ, ರೈಟ್. ಅದೇ ಫಾಲ್ಸ್ ಆಯಿತು ಅಂತಂದರೆ, ಫಾರ್ ಎಕ್ಸಾಂಪಲ್ ಇದೇ ಸಬ್ಸ್ಟಿಟ್ಯೂಟ್ ಮಾಡಿದೆ ನಾನು, ಆದರೆ ಇಲ್ಲಿ > ಇತ್ತು ಅಂತ ಅನ್ಕೊಳ್ಳೋಣ. ಅವಾಗ ಏನು ಸಿಗುತ್ತೆ ನಮಗೆ? 0 > 10. 0 ಅನ್ನೋದು 10ಗಿಂತ ದೊಡ್ಡದು. ಈಸ್ ಇಟ್ ಪಾಸಿಬಲ್? ನೋ, ರೈಟ್, ನಾಟ್ ಪಾಸಿಬಲ್, ರೈಟ್. ಸೊ ದಟ್ ಮೀನ್ಸ್ ವಾಟ್, ಆವಾಗ ಫಾಲ್ಸ್ ಆಗುತ್ತೆ ಅಂದರೆ ಆ ಕಡೆ ಶೇಡ್ ಮಾಡಬೇಕು. ಅದ್ರದ್ದು ಆ್ಯಕ್ಚುಲ್ ಮೀನಿಂಗ್ ಏನು ಅಂತ ಅಂದರೆ ನೋಡಿ, ಈ ಕಡೆ ಶೇಡ್ ಮಾಡೋದು ಅಂತ ಅಂದರೆ ಮೀನಿಂಗ್ ಏನು ಅಂದರೆ, ಇನ್ ಕೇಸ್ ಒಂದು ಪಾಯಿಂಟು ಆ ಇನ್ಇಕ್ವಾಲಿಟಿನ ಸ್ಯಾಟಿಸ್ಫೈ ಮಾಡಿದೆ ಅಂದರೆ ಈ ಕಡೆ ರೀಜಿಯನಲ್ಲಿ 2 ಹಾಫ್ ಪ್ಲೇನ್ ಆಗಿತ್ತನ, ಹಾಫ್ ಪ್ಲೇನ್ ಈ ಕಡೆ ಅರ್ಧ ಆ ಕಡೆ ಅರ್ಧ ಲೋಯರು. ಸೊ ಈ ರೀಜನಲ್ಲಿ ಒಂದು ಪಾಯಿಂಟು ಇದನ್ನು ಸ್ಯಾಟಿಸ್ಫೈ ಮಾಡಿದೆ ಅಂತ ಅಂದರೆ ಈ ರೀಜನಲ್ಲಿ ಬೇರೆ ಯಾವುದೇ ಪಾಯಿಂಟ್ ತೊಗೊಳ್ರಿ ನೀವು, ಅದು ಆ ಇನ್ಇಕ್ವಾಲಿಟಿನ ಸ್ಯಾಟಿಸ್ಫೈ ಮಾಡೇ ಮಾಡುತ್ತೆ ಅಂತ ಅರ್ಥ. ಅದಕ್ಕೆ ನಾವು ಬರೀ ಒಂದು ಪಾಯಿಂಟ್ ಚೆಕ್ ಮಾಡಿಬಿಟ್ಟು ಶೇಡ್ ಮಾಡ್ಕೊಂಡ್ಬಿಡ್ತೀವಿ, ಅರ್ಥ ಆಯ್ತಾ? ನೆಕ್ಸ್ಟು ಇದೇ ಸೇಮು ಫಾಲ್ಸ್ ಆಯಿತು ಅಂದರೆ ನಾವೇನು ಮಾಡ್ತೀವಿ, ಅವೇ ಅಂತ ಅಂದರೆ ಈ ಕಡೆ. ಅಂದರೆ ಮೀನಿಂಗ್ ಏನು, ಈ ಕಡೆ ಯಾವುದೋ ಒಂದು ಪಾಯಿಂಟ್ನ ನಾನು ತೊಗೊಂಡಿದ್ದೆ, ಅದು ಸ್ಯಾಟಿಸ್ಫೈ ಮಾಡಿಲ್ಲ ಅಂದರೆ ಆ ರೀಜನಲ್ಲಿ ಈ ಕಡೆ ಲೋಯರ್ ಹಾಫ್ ಪ್ಲೇನಲ್ಲಿ ಯಾವುದೇ ಪಾಯಿಂಟ್ ತೊಗೊಂಡ್ರೂ ಕೂಡ ಅದು ಸ್ಯಾಟಿಸ್ಫೈ ಮಾಡೋದಿಲ್ಲ ಅಂತ ಮೀನಿಂಗು. ದೇರ್ ಫೋರ್ ಇಲ್ಲಿ ಸ್ಯಾಟಿಸ್ಫೈ ಮಾಡಲ್ಲ ಅಂದರೆ ಡೆಫಿನೆಟ್ಲಿ ಆಪೋಸಿಟ್ ಸೈಡ್ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ದೇರ್ ಫೋರ್ ಇಫ್ ಇನ್ಇಕ್ವಾಲಿಟಿಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫಾಲ್ಸ್ ಬಂತು ಅಂದರೆ ಆ ಪಾಯಿಂಟ್ ಯಾವ ರೀಜಿಯನಲ್ಲಿದೆ, ಲೋಯರ್ ಹಾಫಲ್ಲಿದೆ ಅಂದರೆ ಆ ಪಾಯಿಂಟಿಂದ ದೂರ ಅಂದರೆ ಆಪೋಸಿಟ್ ಸೈಡಲ್ಲಿ ಶೇಡ್ ಮಾಡಬೇಕು, ಅರ್ಥ ಆಯ್ತಾ? ಅವೇ ಫ್ರಮ್ ದ ಪಾಯಿಂಟ್ ನಾವು ಕನ್ಸಿಡರ್ ಮಾಡಿರುವಂಥ ಪಾಯಿಂಟ್. ಈ ಸ್ಟೆಪ್ ಮಾತ್ರ ತುಂಬ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊಲ್ಯೂಷನ್ ರೀಜನ್ನ ನಾವು ಕಂಡುಹಿಡಿಬೇಕು ಅಂತ ಅಂದರೆ ಲೈನ್ ಮೇಲೆ ಇಲ್ಲದೆ ಇರುವಂತಹ ಪಾಯಿಂಟನ್ನು ತಗೊಂಡೋಗಿ ಇನ್ಇಕ್ವಾಲಿಟಿಯಲ್ಲಿ, ಆ ಲೈನ್ ಯಾವ ಇನ್ಇಕ್ವಾಲಿಟಿಯಿಂದ ಬಂತೋ ಆ ಇನ್ಇಕ್ವಾಲಿಟಿಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಅದು ಸ್ಯಾಟಿಸ್ಫೈ ಆಯಿತು
ಅಂತ ಅಂದರೆ ಟಿ ಫಾರ್ ಟ್ರೂ, ಸ್ಯಾಟಿಸ್ಫೈ ಅಂದರೆ ಟ್ರೂ ಆಯಿತು ಅಂದರೆ ಟಿ ಫಾರ್ ಟ್ರೂ, ಟಿ ಫಾರ್ ಟುವರ್ಡ್ಸ್ ಆ ಪಾಯಿಂಟ್ ಯಾವ ರೀಜನಲ್ಲಿ ತೊಗೊಂಡಿದ್ದೀರೋ ಆ ಕಡೆಗೆ ಶೇಡ್ ಮಾಡಬೇಕು. ಓಕೆ, ಆ ಪಾಯಿಂಟ್ ಲೈನ್ ಮೇಲೆ ಇರಬಾರ್ದು ಅಷ್ಟೇ. ಆ್ಯಂಡ್ ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ನಮಗೆ ಲೈನ್ ಮೇಲ್ಗಡೆ 0,0 ಅನ್ನೋ ಪಾಯಿಂಟು ಇರೋದಿಲ್ಲ ಅಂತ ಅಂದರೆ ನಾವೇನು ಮಾಡ್ಬೋದು, ಆ ಪಾಯಿಂಟ್ ನಮ್ಮ ಕನ್ವಿನಿಯನ್ಸಿಗೋಸ್ಕರ 0,0 ತೊಗೊತೀವಿ. ನೀವು ಮ್ಯಾಮ್ 1,0 ತೊಗೊತೀನಿ ಅಂದರೆ ತಗೋಬೋದು. ಓಕೆ, ಇಟ್ ಈಸ್ ಯುವರ್ ವಿಶ್. ಓಕೆ, ಸೊ ಯಾವ ಪಾಯಿಂಟ್ ಇರುತ್ತೋ ಆ ಪಾಯಿಂಟ್ನ ತೊಗೊಂಡು ಬಂದು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸ್ಯಾಟಿಸ್ಫೈ ಆಯಿತು ಅಂದರೆ ಟುವರ್ಡ್ಸ್, ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಫಾಲ್ಸ್. ಓಕೆ, ಸೊ ಶೇಡ್ ಈ ಥರ ನೀವೇನು ಮಾಡಬೇಕು, ಅಲ್ಲಿ 2 ಲೈನ್ ಕೊಟ್ಟಿದ್ರೆ 2 ಲೈನಿಗೆ ಈ ಥರ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಬೇಕು. 3 ಕೊಟ್ಟಿದ್ರೆ 3ಕ್ಕೂ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಏನು ನೋಡಬೇಕು, 2 ಲೈನಿಗೂ ಕೂಡ, ಫಾರ್ ಎಕ್ಸಾಂಪಲ್ 2 ಲೈನ್ ಕೊಟ್ಟಿದ್ದಾರೆ ಅಂದ್ಕೊಂಡ್ರೆ 2 ಲೈನಿಗೆ ಕಾಮನ್ ಬರ್ತಿರೋ ರೀಜನ್ ಯಾವುದಿದೆ ಅದನ್ನು ಮಾತ್ರ ಶೇಡ್ ಮಾಡಬೇಕು. ಅರ್ಥ ಆಯ್ತಲ್ಲ? ಈ ಲೈನಿಗೆ ಈ ಕಡೆ ಬಂತು ಫುಲ್ಲು, ಈ ಲೈನಿಗೆ ಈ ಕಡೆ ಫುಲ್ ಬಂತು. ಆದರೆ ಇದು ಏರಿಯಾ ಇದೆಯಲ್ಲ, ಈ ಬಾಕ್ಸು, ಇದು ಮಾತ್ರ 2ಕ್ಕೂ ಸೇಮ್ ಬರ್ತಾ ಇದೆ. ಸೊ ಡಿಫ್ರೆಂಟ್ ಕಲರ್ ಕಂಬೈನ್ ಮಾಡಿಬಿಟ್ಟು 2ಕ್ಕೂ ಸೇಮ್ ಬರ್ತಿದೆ ಅಂತ ತೋರಿಸ್ಬೋದು ಇಲ್ಲಿ. ಓಕೆ, ಸೊ 2ಕ್ಕೂ ಕಾಮನ್ ಇರುವಂಥ ರೀಜನ್ನ ಶೇಡ್ ಮಾಡಿದ್ರೆ ದಟ್ ಈಸ್ ಅವರ್ ಸೊಲ್ಯೂಷನ್ ರೀಜನ್. ದಿಸ್ ಈಸ್ ದ 4th ಸ್ಟೆಪ್. ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇನ್ನು ಎಕ್ಸಾಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಇನ್ನೂ ಡೀಟೇಲಾಗಿ ಅರ್ಥ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಸ್ಟೆಪ್ ನಂಬರ್ 5. ಸ್ಟೆಪ್ ನಂಬರ್ 5 ಏನಂದರೆ, ಈಗ ಸೊಲ್ಯೂಷನ್ ರೀಸನ್ ಏನೋ ಕಂಡುಹಿಡಿದ್ರಿ. ಓಕೆ ಮ್ಯಾಮ್, ಲೈನ್ ಮೇಲೆ ಇಲ್ಲದೆ ಇರುವಂಥ ಪಾಯಿಂಟ್ ಸ್ಯಾಟಿಸ್ಫೈ ಆಗುತ್ತೆ ಅಂತಂದರೆ ನಾವು ಆ ಪಾಯಿಂಟ್ ಕಡೆಗೆ ಶೇಡ್ ಮಾಡಿದ್ವಿ. 2 ಲೈನ್ಸಿಗೂ ಕಾಮನ್ ಬಂದಿರೋ ರೀಜನ್ನ ಶೇಡ್ ಮಾಡ್ಕೊಂಡ್ವಿ, ಅದು ಓಕೆ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಇದು ಶೇಡ್ ಮಾಡಿದ್ಮೇಲೆ ಒಂದು ಬೌಂಡ್ರಿ ಸಿಗ್ತಾ ನಿಮಗೆ. ಈ ಬೌಂಡ್ರಿ ಇದೊಂದು, ನೆಕ್ಸ್ಟು ಇದೊಂದು, ನೆಕ್ಸ್ಟ್ ಯು ಗೆಟಿಂಗ್ ದಿಸ್ ಒನ್. ಓಕೆ, ಯು ಗಾಟ್ 4 ಪಾಯಿಂಟ್ಸ್, ರೈಟ್? ನಿಮ್ಮ ಹತ್ರ ಇಲ್ಲೂ ಇದ್ದಾವೆ ಪಾಯಿಂಟ್ಸು, ಇಲ್ಲ ಅಂತಲ್ಲ, ಇದೊಂದು ಪಾಯಿಂಟು ಇದೆ. ಬಟ್ ಅದೆಲ್ಲ ನಮಗೆ ಬೇಕಿರೋದು ಸೊಲ್ಯೂಷನ್ ರೀಜಿಯನ್ ಸಿಕ್ಕಿದೆಯಲ್ಲ, ಆ ಬೌಂಡ್ರಿ ಪಾಯಿಂಟ್ಸ್. ಓಕೆ, ಆ ಬೌಂಡ್ರಿ ಪಾಯಿಂಟ್ಸ್ನ ನೀವೇನಂತ ಕರಿತೀರಾ, ಕಾರ್ನರ್ ಪಾಯಿಂಟ್ಸ್ ಅಂತ ಕರಿತೀರಾ. ಓಕೆ, ರೈಟ್? ಸೊ ಏನು ಮಾಡಬೇಕು, ಫೈಂಡ್ ದ ಕಾರ್ನರ್ ಪಾಯಿಂಟ್ಸ್. ದಿಸ್ ಈಸ್ ಯುವರ್ 5th ಸ್ಟೆಪ್. ನಿಮಗೆ ಈಗೇನು ಕ್ವಶನ್ ಬರುತ್ತೆ, ಮ್ಯಾಮ್ ಅದ್ರಾಗ ಫೈನ್ ಮಾಡೋದು ಇನ್ನೇನೈತೆ, ಇಲ್ಲೇ ಇದ್ದಾವೆ ಪಾಯಿಂಟ್ಸು, ಮಾಡ್ಬೋದಲ್ಲ ಅಂತಂದರೆ ಡೈರೆಕ್ಟಾಗಿ ಬರಿಬೋದಲ್ಲ ಅಂದರೆ ಬರಿಬಹುದು. ಬಟ್ ದಿಸ್ ಪಾಯಿಂಟ್ ಯು ಸಿ, ದಿಸ್ ಪಾಯಿಂಟ್ ಇದೇನೋ ಓಕೆ, ವೈ ಆಕ್ಸಿಸ್ ಮೇಲೆ ಐತೆ, ಎಕ್ಸ್ ಕೋಆರ್ಡಿನೇಟ್ 0, ಸಮಥಿಂಗ್, ಇದು ಎಕ್ಸ್ ಆಕ್ಸಿಸ್ ಮೇಲಿದೆ ಸಮಥಿಂಗ್, 0 ಅಂತ, ಇದು 0, ಓಕೆ. ಬಟ್ ದಿಸ್ ಪಾಯಿಂಟ್ ಯು ಡೋಂಟ್ ನೋ ದಟ್ ಪಾಯಿಂಟ್. ನಿಮಗೀಗ ಏನೋ ಮ್ಯಾಮ್ ಗ್ರಾಫಲ್ಲಿ ಡ್ರಾ ಮಾಡ್ತೀವಲ್ಲ, ಅಲ್ಲೇ ಕಾಣಿಸುತ್ತೆ ಅದು ಪಾಯಿಂಟ್ ಏನು ಅಂತ, ರೈಟ್? ಬಟ್ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ಅದು ಪಾಯಿಂಟು ಕನ್ಫರ್ಮ್ ಆಗಿ ಅದೇ ಇದೆ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಅನ್ನಿಸ್ತಿರೋದು, ಫಾರ್ ಎಕ್ಸಾಂಪಲ್ ಇಲ್ಲಿ 2,2 ಅನಿಸ್ತೈತೆ, ಬಟ್ 2,2ನೇ ಇದೆ ಅಂತ ಗ್ಯಾರಂಟಿ ಇಲ್ಲ. ನೀವು ಸ್ವಲ್ಪ ಸ್ಕೇಲ್ ಇಟ್ಕೊಂಡು ಲೈನ್ ಹಾಕಬೇಕಾದ್ರೆ ಬೈ ಮಿಸ್ಟೇಕ್ ಸ್ವಲ್ಪ ಸ್ಲ್ಯಾಂಟ್ ಹಾಕಿಬಿಟ್ರಿ ಅಂತ ಅನ್ಕೊಳ್ಳೋಣ. ಸ್ಲ್ಯಾಂಟ್ ಹಾಕಿದ್ರಿ ಅಂದರೆ ಒಂದು ಸ್ವಲ್ಪ ಪಾಯಿಂಟ್ ವೇರಿಯೇಷನ್ಸ್ ಪಾಸಿಬಲ್ ಇದೆ, ರೈಟ್? ಇನ್ ಕೇಸ್ ನಿಮಗೆ ಆ ಥರ ಪಾಯಿಂಟ್ ವೇರಿಯೇಷನ್ಸ್ ಇರಬಾರ್ದು ಅನ್ನೋದು, ಪರ್ಫೆಕ್ಟಾಗಿ ಯಾವ ಪಾಯಿಂಟ್ ಏನು ಅನ್ನೋದು ಬೇಕು ಎಕ್ಸ್, ವೈ ಅಂದರೆ ನೀವೇನು ಮಾಡಬೇಕು, ಕಾರ್ನರ್ ಪಾಯಿಂಟ್ ಕಂಡುಹಿಡಿಯೋಕೆ ಏನು ಮಾಡಬೇಕು ಅಂದರೆ, ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟು ಯಾವ 2 ಲೈನಿನ ಇಂಟರ್ಸೆಕ್ಷನಿಂದ ಸಿಕ್ಕಿದೆ ಆ ಈಕ್ವೇಷನ್ನ ಸಾಲ್ವ್ ಮಾಡ್ಕೋಬೇಕು. ಯಾಕೆ ಮ್ಯಾಮ್ ಆ ಈಕ್ವೇಷನ್ ಸಾಲ್ವ್ ಮಾಡಬೇಕು ಅಂತ ಅಂದರೆ, ವಿ ನೋ ಸ್ಟ್ರೈಟ್ ಲೈನ್ಸಲ್ಲಿ ಒಂದು ಕಾನ್ಸೆಪ್ಟ್ ಕಲ್ತಿರ್ತೀರ ನೀವು. ಒಂದು ಪಾಯಿಂಟು ಯಾವುದಾದ್ರೂ ಲೈನ್ ಮೇಲೆ ಐತೆ ಅಂತ ಅಂದರೆ ಆ ಪಾಯಿಂಟು ಆ ಲೈನಿನ ಈಕ್ವೇಷನ್ನ ಅಟ್ ಎನಿ ಕಾಸ್ಟ್ ಸ್ಯಾಟಿಸ್ಫೈ ಮಾಡುತ್ತೆ. ಕರೆಕ್ಟಾ? ಇಫ್ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟು ಯಾವುದಾದ್ರೂ ಒಂದು ಲೈನ್ ಮೇಲೆ ಇದೆ ಅಂದರೆ ಆ ಲೈನಿಂದ ಏನು ಈಕ್ವೇಷನ್ ಇದೆಯಲ್ಲ, ಆ ಈಕ್ವೇಷನ್ನ ಆ ಪಾಯಿಂಟ್ ಸ್ಯಾಟಿಸ್ಫೈ ಮಾಡುತ್ತೆ. ದಟ್ ಮೀನ್ಸ್ ವಾಟ್, ಈ ಲೈನ್ ಇದೆಯಲ್ಲ, ಈ ಲೈನಿಂದ ಒಂದು ಈಕ್ವೇಷನ್ ಇದೆ, ಈ ಲೈನ್ ಮೇಲೆ ಇರುವಂಥ ಪ್ರತಿಯೊಂದು ಪಾಯಿಂಟು ಈ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡಲೇಬೇಕು, ರೈಟ್? ಓಕೆ, ಸೊ ಸೇಮ್ ಗೋಸ್ ವಿತ್ ದಿಸ್. ಈ ಪಾಯಿಂಟ್ ಇರೋದು 2 ಲೈನ್ ಮೇಲೆ ಇಂಟರ್ಸೆಕ್ಷನಲ್ಲಿ ಐತಂದರೆ 2 ಲೈನ್ ಮೇಲ್ಗಡೆ ಈ ಪಾಯಿಂಟ್ ಇದೆ ನಿಮ್ಮ ಹತ್ರ. ಓಕೆ, ಸೊ ದಟ್ ಮೀನ್ಸ್ ವಾಟ್, ದಿಸ್ ಪಾಯಿಂಟ್ ಮಸ್ಟ್ ಸ್ಯಾಟಿಸ್ಫೈ ದ ಈಕ್ವೇಷನ್ ಆಫ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್, ಬೋತ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಲೈನ್. ಅರ್ಥ ಆಯ್ತಲ್ಲ, ರೈಟ್? ಸೊ ಸ್ಯಾಟಿಸ್ಫೈ ಮಾಡಬೇಕು ಅಂತಂದರೆ ನಾವು ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಸಿಗುತ್ತಾ, ರೈಟ್? ಸಾಲ್ವ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಆರಾಮಾಗಿ ಸಿಗುತ್ತೆ. ಈಗ ನಾನು ಹೇಳ್ತಿದ್ದೇನು, ಮ್ಯಾಮ್ ಗ್ರಾಫಲ್ಲಿ ಡೈರೆಕ್ಟ್ ಕಾಣುತ್ತೆ, ಯಾಕೆ ಬರೆಯೋಂಗಿಲ್ಲ ಅಂದರೆ, ನೀವು ಬರಿಬಹುದು, ಬಟ್ ಬರೆದಾಗ ಅದೇ ಕನ್ಫರ್ಮ್ ಇದೆಯೋ ಇಲ್ಲ ಅನ್ನೋದು ಫಸ್ಟ್ ವೆರಿಫೈ ಮಾಡ್ಕೊಳ್ರಿ. ಫಾರ್ ಎಕ್ಸಾಂಪಲ್ 2,3 ಬಂತು ನಿಮಗೆ, 2,3 ತೊಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ನೀವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ಏನೋ ಒಂದು ವ್ಯಾಲ್ಯೂ ಬರುತ್ತೆ, LHS = RHS ಬಂತು ಅಂದರೆ ನಿಮಗೆ ಅನ್ನಿಸ್ತಿರೋ ಪಾಯಿಂಟು ಕರೆಕ್ಟ್ ಇದೆ ಅಂತ ಅರ್ಥ. ಬಟ್ ಅದು LHS = RHS ಬರ್ತಿಲ್ಲ ಅಂತ ಅಂದರೆ ಆ ಪಾಯಿಂಟ್ ನಿಮಗೆ ಅನ್ನಿಸ್ತೈತೆ, ಬಟ್ ಅದು ಸರಿ ಇಲ್ಲ ಅಂತ ಅರ್ಥ. ಆವಾಗ ನೀವೇನು ಮಾಡಬೇಕು, ಎಲಿಮಿನೇಷನ್ ಮೆಥಡಿಂದ ಮಾಡಬೇಕು.
ರೈಟ್. ಅದು ನಾನು ಎಕ್ಸಾಂಪಲ್ ಮಾಡಬೇಕಾದ್ರೆ ಡೀಟೇಲಾಗಿ ಹೇಳ್ತೀನಿ ನಿಮಗೆ, ಡೋಂಟ್ ವರಿ ಅಬೌಟ್ ಇಟ್. ರೈಟ್. ಸೊ ದಿಸ್ ಈಸ್ ಹೌ ಯು ವಿಲ್ ಫೈಂಡ್ ದ ಕಾರ್ನರ್ ಪಾಯಿಂಟ್ಸ್. ಆಮೇಲೆ ನೀವೇನು ಬರೀತೀರಾ, ಕಾರ್ನರ್ ಪಾಯಿಂಟ್ಸ್ ಆರ್ ಅಂತ ಹಾಕ್ಬಿಟ್ಟು ಬರೀತೀರಾ, ಏನೇನು ಪಾಯಿಂಟ್ಸ್ ಇದ್ದಾವೆ 4 ಬರೀತೀರಾ. ರೈಟ್. ಲಾಸ್ಟ್ ಸ್ಟೆಪ್ಪಲ್ಲಿ ನೀವೇನು ಮಾಡ್ತೀರಾ ಅಂದರೆ, ಯು ವಿಲ್ ಪುಟ್ ಎ ಬಾಕ್ಸ್. ರೈಟ್. ಯು ವಿಲ್ ಡ್ರಾ ದ ಬಾಕ್ಸ್. ಯು ವಿಲ್ ರೈಟ್ ಸಿ ಪಿ ಮೀನ್ಸ್ ಕಾರ್ನರ್ ಪಾಯಿಂಟ್ಸ್. ಝೆಡ್ ಇಸ್ ಈಕ್ವಲ್ ಟು ಅವ್ರು ಏನು ಕೊಟ್ಟಿದ್ದಾರೋ AX + BY ಅದನ್ನು ಬರೀತೀರಾ. ಕಾರ್ನರ್ ಪಾಯಿಂಟ್ ಅಂದರೆ ನಿಮಗೆ ಇಲ್ಲಿ ಪಾಯಿಂಟ್ಸ್ ಎಲ್ಲವೂ X, Y ಫಾರ್ಮಲ್ಲಿ ಇರುತ್ತೆ ತಾನೆ. ಸೊ X, Y ಫಾರ್ಮಲ್ಲಿ ಇರುವಂಥ ಪಾಯಿಂಟ್ಸು ಈ ಝೆಡ್ ಕೊಟ್ಟಿದ್ದಾರಲ್ಲ, ಅಲ್ಲಿ X A × X + B × Y ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ XY ವ್ಯಾಲ್ಯೂಸ್ನ. ಈಸ್ ಈಕ್ವಲ್ ಟು ಏನೋ ಒಂದು ಆನ್ಸರ್ ಸಿಗುತ್ತೆ. 4 ಕಾರ್ನರ್ ಪಾಯಿಂಟ್ಸಿಗೆ 4 ವ್ಯಾಲ್ಯೂ ಸಿಗುತ್ತೆ. ಅರ್ಥ ಆಯ್ತಾ? ಸಪೋಸ್ ಯು ಗೆಟ್ 9, 10, 11, 12 ಅಂತ ಅನ್ಕೊಳ್ಳೋಣ, 4 ವ್ಯಾಲ್ಯೂ. ರೈಟ್. ಹಿಂಗೆ 4 ವ್ಯಾಲ್ಯೂ ಸಿಕ್ಕಾಗ ಅವ್ರು ನಿಮಗೆ ಕ್ವಶನಲ್ಲಿ, ದಿಸ್ ಈಸ್ ದ ಸ್ಟೆಪ್ ಯು ವಿಲ್ ಬಿ ಡೂಯಿಂಗ್. ಫಸ್ಟ್ ಬಾಕ್ಸ್ ಹಾಕ್ತೀರಾ, ಕಾರ್ನರ್ ಪಾಯಿಂಟ್ಸ್ ಆಲ್ರೆಡಿ ಕಂಡಿಡ್ತೀರಾ, ಕಾರ್ನರ್ ಪಾಯಿಂಟ್ಸ್ ಬರೀತೀರಾ, ಝೆಡ್ ವ್ಯಾಲ್ಯೂ ಹಾಕ್ತೀರಾ, ಬಾಕ್ಸ್ ಹಾಕ್ತೀರಾ, ಝೆಡ್ ವ್ಯಾಲ್ಯೂನ X, Yದಲ್ಲಿ ಈ ಕಾರ್ನರ್ ಪಾಯಿಂಟ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸಬ್ಸ್ಟಿಟ್ಯೂಟ್ ಮಾಡಿದ ಮೇಲೆ ನಿಮಗೇನಾಗುತ್ತೆ, ಯು ವಿಲ್ ಗೆಟ್ ದ ವ್ಯಾಲ್ಯೂ, ಸಮ್ ವ್ಯಾಲ್ಯೂ ಸಿಗುತ್ತೆ ನಿಮಗೆ. ಆ ವ್ಯಾಲ್ಯೂ ಸಿಕ್ಕಾಗ ಅವ್ರು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕ್ವಶನ್ನ ಅವಾಗ ನೋಡಬೇಕು. ಕ್ವಶನಲ್ಲಿ ಫಸ್ಟು ಒಂದು ವರ್ಡ್ ಕೊಟ್ಟಿರ್ತಾರೆ, ಮ್ಯಾಕ್ಸಿಮೈಸ್ ಅಥವಾ ಮಿನಿಮೈಸ್. ಅವ್ರು ಯಾವ ವರ್ಡ್ ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡಿ. ಮ್ಯಾಕ್ಸಿಮೈಸ್ ಅಂತ ಕೊಟ್ಟಿದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಎಲ್ಲರಿಗಿಂತ ದೊಡ್ಡ ವ್ಯಾಲ್ಯೂ ಯಾವುದೋ ಅದ್ರ ಮುಂದೆ ಯಾರೋ ಹಾಕ್ಬಿಟ್ಟು ಏನು ಬರಿಬೇಕು, ಮ್ಯಾಕ್ಸ್ ಝೆಡ್ ಅಂತ ಬರಿಬೇಕು. ಓಕೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಒನ್? ದಿಸ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಝೆಡ್ ಅಂತ ಅರ್ಥ. ಅರ್ಥ ಆಯ್ತಾ? ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗುತ್ತೆ. ಇದು ನಾನು ಹೇಳಿದ್ದೆಲ್ಲ ಪ್ರೊಸೀಜರ್ ಯಾವುದಕ್ಕೆ, ಬೌಂಡೆಡ್ಡಿಗೆ. ನೆನ್ಪಿಟ್ಕೊಳ್ಳಿ, ಬೌಂಡೆಡ್ಡಿಗೆ ಮಾತ್ರ ನಾನು ಇದನ್ನು ಹೇಳಿದ್ದೀನಿ. ರೈಟ್. ಅನ್ಬೌಂಡೆಡ್ ಬೌಂಡೆಡ್ ಅಂದರೆ ಮೀನಿಂಗ್ ಏನು, ಬೌಂಡ್ರಿ ಎಕ್ಸಿಸ್ಟ್ ಆಗ್ತೈತೆ, ಒಂದು ಬೌಂಡ್ರಿ ಒಳಗಡೆ ಅದು ಇದೆ ಅಂತ ಅಂದರೆ ಅದನ್ನು ಬೌಂಡೆಡ್ ಅಂತೀರ. ಈ ಕಡೆ ನನಗೆ ಸಪೋಸ್ ಶೇಡ್ ಮಾಡಿದ್ರೆ ಇಲ್ಲಂತೂ ಬೌಂಡ್ರಿ ಐತೆ, ಬಟ್ ಆ ಕಡೆ ಸೈಡ್ ಎಲ್ಲೂ ಕ್ಲೋಸ್ ಇಲ್ಲ, ಬೌಂಡ್ರಿ ಕ್ಲೋಸ್ ಇಲ್ಲ. ಹೌದಾ? ಸೊ ದೇರ್ಫೋರ್ ದಟ್ ವಿಲ್ ಬಿ ಅನ್ಬೌಂಡೆಡ್. ಅನ್ಬೌಂಡೆಡಿಗೆ ಹೇಗೆ ಮಾಡೋದು ಅನ್ನೋದನ್ನು ಬೌಂಡೆಡ್ ಮುಗಿಸಿದ ಮೇಲೆ ಹೇಳ್ತೀನಿ. ಓಕೆ. ಆ್ಯಂಡ್ ಒನ್ ಮೋರ್ ಕೇಸ್ ಬರುತ್ತೆ ನಿಮಗೆ, 0,0 ಲೈನ್ ಮೇಲೆ ಇಲ್ಲ ಅಂದಾಗ ಓಕೆ ಮ್ಯಾಮ್ ನಾವು 0,0 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇನ್ ಕೇಸ್ ಯಾವುದೋ ಒಂದು ಲೈನು ಹಿಂಗೆ ಬಂತು ಅನ್ಕೊಳ್ಳೋಣ, 0ಇಂದ ಪಾಸ್ ಆಗ್ತಿದೆ. ಓಕೆ. ಯಾವುದೋ ಒಂದು ಲೈನು 0ಇಂದ ಪಾಸ್ ಆಗ್ತಾ ಇದೆ, ಈ ಥರ ಏನೋ ಡ್ರಾ ಮಾಡಿದ್ರಿ ಅಂತ ಅನ್ಕೊಳ್ಳೋಣ. ಆವಾಗ 0,0ನ ನಾನು ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಟ್ ದಟ್ ಟೈಮ್ ವಾಟ್ ಹ್ಯಾಪನ್ಸ್? ಅಟ್ ದಟ್ ಟೈಮ್ ಯು ಹ್ಯಾವ್ ಟು ಟೇಕ್ ಎನಿ ಪಾಯಿಂಟ್ ವಿಚ್ ಈಸ್ ಆನ್ ದ X ಆ್ಯಕ್ಸಿಸ್. ಯಾವುದೋ ಪಾಯಿಂಟ್ X ಆ್ಯಕ್ಸಿಸ್ಸು ಅಥವಾ Y ಆ್ಯಕ್ಸಿಸ್ಸು ತಗೋಬೇಕು. ರೈಟ್. ಪ್ರಾಬ್ಲಮ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇನ್ನೂ ಡೀಟೇಲಾಗಿ ಹೇಳ್ತೀನಿ ಅದನ್ನು. ಬಟ್ ರಿಮೆಂಬರ್, ಲೈನ್ ಮೇಲೆ ಇಲ್ಲದೆ ಇರೋ ಪಾಯಿಂಟ್ ತಗೋಬೇಕು ಒಟ್ಟು ನಾನು. ಸೊ X ಆ್ಯಕ್ಸಿಸ್ಸು Y ಆ್ಯಕ್ಸಿಸ್ ಪಾಯಿಂಟ್. ನೀವು ಕೇಳ್ಬೋದು, ಮ್ಯಾಮ್ ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಐತೆ, ಇದು ಸಪೋಸ್ 10 ಐತೆ, ಇಲ್ಲಿ 2 ಐತೆ, 10,2 ನಾನು 10,2 ತೊಗೊತೀನಿ ಅಂತ ಅನ್ಬೋದು, ತಗೋಬೋದು, ನಾಟ್ ಎ ಬಿಗ್ ಡೀಲ್. ಓಕೆ. ಬಟ್ ನಾನು ಹೇಳ್ತಿರೋದು X ಆ್ಯಕ್ಸಿಸ್ ಪಾಯಿಂಟ್ Y ಆ್ಯಕ್ಸಿಸ್ ಪಾಯಿಂಟ್ ಯಾಕೆ ತೊಗೋಬೇಕಂದ್ರೆ ಅಟ್ಲೀಸ್ಟ್ ಒಂದು ವ್ಯಾಲ್ಯೂ ಆದರೂ 0 ಐತೆ. X ಆ್ಯಕ್ಸಿಸ್ ಪಾಯಿಂಟ್ ತಗೊಂಡ್ರೆ Y ಕೋಆರ್ಡಿನೇಟ್ ಆದರೂ 0 ಇರುತ್ತೆ. ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ನಿಮಗೇನಾಗುತ್ತೆ, ಅಟ್ಲೀಸ್ಟ್ ಒಂದು ಕ್ವಾಂಟಿಟಿ ಡಿಲೀಟ್ ಆಗಿಬಿಡುತ್ತೆ. ಇಂಟು 0 ಆದರೆ ಅಂದರೆ ಡಿಲೀಟ್. ರೈಟ್. ಈಸಿ ಆಗಲಿ ಅಂತ ಆ ಪಾಯಿಂಟ್ ಹೇಳ್ತಿದ್ದೇನೆ. ಬಾಕಿ ನಿಮ್ಮ ಇಷ್ಟ ಯಾವುದಾದ್ರೂ ತಗೋಬೋದು. ರೈಟ್. ಸೊ ದಟ್ ಈಸ್ ಫಾರ್ ದ ಕೇಸ್ ವೆನ್ ಲೈನ್ ಈಸ್ ಪಾಸಿಂಗ್ ಥ್ರೂ 0,0. ದಟ್ ಮೀನ್ಸ್ ಪಾಸಿಂಗ್ ಥ್ರೂ 0,0 ಅಂದ್ರೇನು, ಲೈನ್ ಮೇಲ್ಗಡೆ 0,0 ಪಾಯಿಂಟ್ ಎಕ್ಸಿಸ್ಟ್ ಆದರೆ. ಅರ್ಥ ಆಯ್ತಾ? ಅದು ಆವಾಗ ಆ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸದ್ಯಕ್ಕೆ ದಿಸ್ ಈಸ್ ದ ಎಕ್ಸ್ಪ್ಲನೇಷನ್ ಫಾರ್ ಬೌಂಡೆಡ್ ರೀಜನ್. ಏನು ಮಾಡ್ತೀರಾ, ಇನ್ಇಕ್ವಾಲಿಟಿ ಏನು ಕೊಟ್ಟಿರ್ತಾರೆ ಅದಕ್ಕೆ ನಾವು ಗ್ರಾಫ್ ಹಾಕೋಕ್ಕೆ ಆಗೋದಿಲ್ಲ, ಹಾಗಾಗಿ ನಾವು ಅದನ್ನು = ಕನ್ವರ್ಟ್ ಮಾಡ್ತೀವಿ. ಈಕ್ವಲ್ಸಿಗೆ ಕನ್ವರ್ಟ್ ಮಾಡಿದ ಮೇಲೆ ನಾವೇನು ಮಾಡ್ತೀವಿ, ಪಾಯಿಂಟ್ಸ್ ಕಂಡುಹಿಡಿತೀವಿ. 2 ಪಾಯಿಂಟ್ಸ್ ಸಿಕ್ಕರೆ ನನಗೆ ಯಾವುದಾದ್ರೂ 2 ಪಾಯಿಂಟ್ಸು, ಇದು ಆಮೇಲೆ ಇದು 2 ಪಾಯಿಂಟ್ಸ್ ಸಿಕ್ಕರೆ ನಾನು ಒಂದು ಲೈನ್ ಡ್ರಾ ಮಾಡಬಹುದು. ರೈಟ್. ಇದೇ ರೀತಿ ಅವ್ರು ಎಷ್ಟು ಇನ್ಇಕ್ವಾಲಿಟಿ ಕೊಟ್ಟಿದ್ದಾರೆ, 2, 3 ಎಷ್ಟು ಕೊಟ್ಟಿದ್ದಾರೆ ಅಷ್ಟಕ್ಕೂ ನಾನು ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ಲೈನ್ಸ್ನ ಡ್ರಾ ಮಾಡ್ತೀನಿ. ಡ್ರಾ ಮಾಡಿದ ಮೇಲೆ ದಟ್ ಈಸ್ ಪ್ಲಾಟ್ ದ ಗ್ರಾಫ್. ಡ್ರಾ ಮಾಡಿದ್ಮೇಲೆ ಸೊಲ್ಯೂಷನ್ ರೀಜನ್ನ ಕಂಡುಹಿಡಿತೀನಿ. ಸೊಲ್ಯೂಷನ್ ರೀಜನ್ ಕಂಡುಹಿಡಿಬೇಕು ಅಂತ ಅಂದರೆ ಏನು ಮಾಡಬೇಕು, ಆ ಲೈನು ಯಾವ ಈಕ್ವೇಷನ್ನ ಸಾಲ್ವ್ ಮಾಡಿ ಬಂದಿತ್ತಲ್ಲ ಅದ್ರದ್ದು ಕರೆಸ್ಪಾಂಡಿಂಗ್ ಆಗಿ ಇನ್ಇಕ್ವಾಲಿಟಿ ಏನಿತ್ತಲ್ಲ ಆ ಇನ್ಇಕ್ವಾಲಿಟಿಯಲ್ಲಿ ನಾನು ಒಂದು ಪಾಯಿಂಟನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾವ ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆ ಪಾಯಿಂಟು ಈ ಲೈನ್ ಮೇಲೆ ಇರಬಾರ್ದು ಅಷ್ಟೇ. ನನಗೆ ಈ ಲೈನ್ ಮೇಲೆ ಇರಬಾರ್ದು ಅಂದರೆ ಈ ಲೈನಿನ ಕೆಳಗಡೆ ಲೋಯರ್ ಹಾಫ್ ಪ್ಲೇನಲ್ಲಾದರೂ ಇರ್ಬೋದು, ರೈಟ್ ಮೇಲ್ಗಡೆ ಅಪ್ಪರ್ ಹಾಫ್ ಪ್ಲೇನಲ್ಲಾದರೂ ಇರಬಹುದು. ಓಕೆ. ಹಿಯರ್ ಆರ್ ಹಿಯರ್, ದಿಸ್ ಸೈಡ್, ಎನಿ ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸಬ್ಸ್ಟಿಟ್ಯೂಟ್ ಮಾಡಿದ ಮೇಲೆ ನಿಮಗೆ ಒಂದು ಅದನ್ನು ಚೆಕ್ ಮಾಡಿದಾಗ ಇನ್ ಕೇಸ್ ಅದು ಸ್ಯಾಟಿಸ್ಫೈ ಆಯಿತು, T ಫಾರ್ ಟ್ರೂ ನಿಮಗೆ ಆನ್ಸರ್ ಬಂದಿರೋದು ಟ್ರೂ ಇದೆ ಅಂದರೆ T ಫಾರ್ ಟ್ರೂ, T ಫಾರ್ ಟುವರ್ಡ್ಸ್. ಸ್ಯಾಟಿಸ್ಫೈ ಆಯಿತು ಅಂದರೆ ಆ ಪಾಯಿಂಟಿನ ಕಡೆಗೆ ನಮ್ಮ ಸೊಲ್ಯೂಷನ್ ರೀಜನ್ ಐತೆ ಆ ಲೈನಿಂದು ಅಂತ ಅರ್ಥ. ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಆಪೋಸಿಟ್ ಸೈಡ್. ಓಕೆ.
ಸಿಂಪಲ್ ಮೀನಿಂಗ್ ಅದ್ರದ್ದು. ಅಂದರೆ ಏನು, ಸ್ಯಾಟಿಸ್ಫೈ ಆಯಿತು ಅಂದರೆ ಈ ರೀಜನಲ್ಲಿ ಇರುವಂತಹ ಪ್ರತಿಯೊಂದು ಪಾಯಿಂಟು ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಅರ್ಥ ಅಲ್ಲಿಗೆ. ಸ್ಯಾಟಿಸ್ಫೈ ಆಗಲಿಲ್ಲ, ಒಂದು ಪಾಯಿಂಟ್ ಆಗಲಿಲ್ಲ ಅಂದರೆ ಈ ರೀಸನಲ್ಲಿ ಯಾವ ಪಾಯಿಂಟು ಸ್ಯಾಟಿಸ್ಫೈ ಆಗಲ್ಲ ಅಂತ ಮೀನಿಂಗ್. ಓಕೆ, ಸೊ ಸ್ಯಾಟಿಸ್ಫೈ ಆಯಿತು ಅಂತ ಅನ್ಕೊಳ್ಳೋಣ. ಆದಾಗ ಒಂದು ಕಡೆ ಲೈನ್ ಹಾಕ್ತೆ, ಇನ್ನೊಂದು ಲೈನಿಂದು ಕಂಡಿಡಿದೆ, 2-3 ಲೈನಿಂದು ಅವ್ರು ಏನು 2 ಲೈನ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. 2 ಲೈನ್ಸಿಂದು ನಾನು ಕಾಮನ್ ರೀಜನ್ ಸೊಲ್ಯೂಷನ್ ರೀಜನ್ ಕಂಡಿಡಿದೆ. 2 ಲೈನ್ಸಿಗೆ ಕಾಮನ್ ಬರ್ತಿರೋ ರೀಜನ್ ಇದೆಯಲ್ಲ ಅದನ್ನು ಮಾತ್ರ ನಾನು ಶೇಡ್ ಮಾಡ್ತೀನಿ. ಅದು ಶೇಡ್ ಮಾಡಿದಾಗ ಏನು ಸಿಗುತ್ತೆ, ದಟ್ ಈಸ್ ಅವರ್ ಸೊಲ್ಯೂಷನ್ ರೀಜನ್ ಅಥವಾ ಫೀಸಿಬಲ್ ರೀಜನ್ ಅಂತ ಅಂತೀವಿ ಅದನ್ನು. ಓಕೆ, ಸೊ ಏನಂತ ಕರಿತೀರಾ, ಸೊಲ್ಯೂಷನ್ ರೀಜನ್ ಅಥವಾ ಫೀಸಿಬಲ್ ರೀಜನ್. ಹಂಗಾದ್ರೆ ಉಳಿದಿರೋ ರೀಜನ್ ಇದೆಯಲ್ಲ ಅದನ್ನೇನು ಕರಿತೀರಾ, ಇನ್ಫೀಸಿಬಲ್ ರೀಜನ್ ಅಂತ ಕರಿತೀರಾ. ಓಕೆ, ಸೊ ಫೀಸಿಬಲ್ ರೀಜನ್ ಸಿಕ್ಕಿದ ಮೇಲೆ ನೀವೇನು ಮಾಡ್ತೀರಾ, ಒಂದು ಬೌಂಡ್ರಿ ಸಿಕ್ತು ತಾನೆ. ಓಕೆ, ಅನ್ಬೌಂಡೆಡ್ ನಾನೇನು ಎಕ್ಸ್ಪ್ಲೇನ್ ಮಾಡಿಲ್ಲ. ಅನ್ಬೌಂಡೆಡ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಬೌಂಡೆಡ್ ಫಸ್ಟ್ ಮುಗಿದ ಮೇಲೆ ಅನ್ಬೌಂಡೆಡ್ ಹೇಳ್ತೀನಿ, ಎಲ್ಲ ಕನ್ಫ್ಯೂಸ್ ಆಗುತ್ತೆ. ಓಕೆ, ಸೊ ಇದು ಬೌಂಡ್ರಿ ಸಿಕ್ತಲ್ಲ, ಈ ಬೌಂಡ್ರಿ ಸಿಕ್ತು ಅಂದರೆ ಕಾರ್ನರ್ ಪಾಯಿಂಟ್ಸ್ ಇದ್ದಾವೆ ನಮಗೆ, ಆ ಬೌಂಡ್ರಿ ಪಾಯಿಂಟ್ಸು, ರೈಟ್. ಆ ಬೌಂಡ್ರಿ ಪಾಯಿಂಟ್ಸ್ನ ನಾನೇನು ಮಾಡಬೇಕು, ಕಂಡುಹಿಡಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫೈಂಡ್ ದ ಕಾರ್ನರ್ ಪಾಯಿಂಟ್ಸ್. ಈ ಪಾಯಿಂಟ್ಸು ಡೈರೆಕ್ಟ್ಲಿ ಗೊತ್ತಿರ್ತಾವೆ ನಮಗೆ, ಈ ಪಾಯಿಂಟ್ ಮಾತ್ರ ಗೊತ್ತಿರಲ್ಲ. ಆ ಪಾಯಿಂಟ್ನ ಕಂಡುಹಿಡಿಯೋದು ಹೇಗೆ ಅಂದರೆ, ಆ ಪಾಯಿಂಟು ಯಾವ 2 ಲೈನಿನ ಈಕ್ವೇಷನ್ಸು ಇಂಟರ್ಸೆಕ್ಷನಿಂದ ಬಂದಿದೆಯೋ ಆ ಈಕ್ವೇಷನ್ಸ್ ಎರಡನ್ನ ಸಾಲ್ವ್ ಮಾಡಿದ್ರೆ ನನಗೆ ಆ ಪಾಯಿಂಟ್ ಯಾವುದು ಅಂತ ಗೊತ್ತಾಗುತ್ತೆ. ಯಾಕೆ ಅವೆರಡು ಇಕ್ವೇಷನ್ಸ್ನ ಸಾಲ್ವ್ ಮಾಡಬೇಕು, ಬಿಕಾಸ್ ದಟ್ ಪಾಯಿಂಟ್ ಲೈಸ್ ಆನ್ ಬೋತ್ ದ ಲೈನ್ಸ್. ಇಫ್ ಇಟ್ ಇಸ್ ಲೈಯಿಂಗ್ ಆನ್ ದ ಲೈನ್, ವಿ ನೋ ದಟ್ ಯಾವುದಾದ್ರೂ ಪಾಯಿಂಟ್ ಒಂದು ಲೈನ್ ಮೇಲೆ ಇದೆ ಅಂದರೆ ಆ ಲೈನಿಂದ ಇಕ್ವೇಷನ್ನ ಸ್ಯಾಟಿಸ್ಫೈ ಮಾಡಲೇಬೇಕು. ಓಕೆ, ಸೊ ದೇರ್ ಫೋರ್ ನಾವು ಇವೆರಡು ಇಕ್ವೇಷನ್ ಸಾಲ್ವ್ ಮಾಡಿಬಿಟ್ಟು x, y ವ್ಯಾಲ್ಯೂನ ಕಂಡುಹಿಡಿತೀವಿ. ಕೊನೆಗೆ ನಮಗೆ 4 ಕಾರ್ನರ್ ಪಾಯಿಂಟ್ ಸಿಕ್ಕ ಮೇಲೆ ನಾವೇನು ಮಾಡ್ತೀವಿ, 4 ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ 4 ಸಿಕ್ಕಿದೆ ಈ ಎಕ್ಸಾಂಪಲಲ್ಲಿ, ಇನ್ನು ಕೆಲವೊಂದು ಪ್ರಾಬ್ಲಮ್ಸಲ್ಲಿ 3 ಸಿಗ್ಬೋದು. ಓಕೆ, ದಟ್ಸ್ ಆಲ್ಸೋ ಪಾಸಿಬಿಲಿಟಿ, ರೈಟ್. ಸೊ ಆ ಕಾರ್ನರ್ ಪಾಯಿಂಟ್ಸ್ಗಳನ್ನು ನಾವು ಲಾಸ್ಟ್ ಸ್ಟೆಪ್ಪಲ್ಲಿ ಬಾಕ್ಸ್ ಹಾಕಿಬಿಟ್ಟು ಬರ್ಕೊತೀವಿ. ಬರ್ಕೊಂಡಿದ ಮೇಲೆ ಝೆಡ್ ವ್ಯಾಲ್ಯೂ ಅಲ್ಲಿ ಒಂದೊಂದೇ ಸಬ್ಸ್ಟಿಟ್ಯೂಟ್, ಪಾಯಿಂಟ್ಸ್ ಎಲ್ಲವೂ x, y ಫಾರ್ಮಲ್ಲಿ ಇರುತ್ತೆ. ದೇರ್ ಫಾರ್ x ವ್ಯಾಲ್ಯೂ y ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ನಿಮಗೆ ಒಂದಿಷ್ಟು ಆನ್ಸರ್ ಸಿಗುತ್ತೆ. ಅದರಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ಅಂತ ನೋಡ್ರಿ. ಸಪೋಸ್ ಅವ್ರು ಮ್ಯಾಕ್ಸಿಮೈಸ್ ಕೇಳಿದ್ದಾರೆ ಅಂದರೆ ಮ್ಯಾಕ್ಸ್ ಝೆಡ್ ಅಂತ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದಿದೆ ಅಂತ ನೋಡಿಬಿಟ್ಟು ಅದ್ರ ಮುಂದೆ ಮ್ಯಾಕ್ಸ್ ಝೆಡ್ ಅಂತ ಬರೀರಿ. ಮಿನಿಮಮ್ ವ್ಯಾಲ್ಯೂ ಕೇಳಿದ್ದಾರೆ ಅಂತ ಅಂದರೆ ಯಾವ ವ್ಯಾಲ್ಯೂ ಮುಂದೆ ಮಿನಿಮಮ್ ವ್ಯಾಲ್ಯೂ ಇದೆ MINZ, ಅದನ್ನು ಮಿನಿಮಮ್ ಝೆಡ್ ಅಂತ ಹಾಕ್ರಿ. ದಟ್ಸ್ ಇಟ್. ಕೊನೆಗೆ ಒಂದು ಲೈನ್ ಬರೀಬೇಕು, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ನಥಿಂಗ್ ಬಟ್ ಕನ್ಕ್ಲೂಷನ್. ಏನು ಬರೀತೀರಾ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಝೆಡ್ ಎಷ್ಟು ಬಂತು, ಈಸ್ 12. ಅಟ್ ಯಾವುದೋ ಒಂದು ಕಾರ್ನರ್ ಪಾಯಿಂಟಿಗೆ ಬಂತು ತಾನೆ. ಸೊ ಅಟ್ ದ ಕಾರ್ನರ್ ಪಾಯಿಂಟ್, ಯಾವುದೋ ಒಂದು ಪಾಯಿಂಟು x, y ಏನೋ ಒಂದು ಪಾಯಿಂಟ್ ಐತೆ ಒಟ್ಟು, ಯಾವುದೋ ಪಾಯಿಂಟಿಗೆ ನನಗೆ ವ್ಯಾಲ್ಯೂ ಬಂತಲ್ಲ ಅದನ್ನು ಬರೀಬೇಕು. ಆ ಲೈನ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಿಮಗಿದು ಮೋಸ್ಟ್ಲಿ 6 ಮಾರ್ಕ್ಸಿಗೆ ಕಂಪಲ್ಸರಿ ಕ್ವಶನ್. ಓಕೆ, 6 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ ಫ್ರಮ್ ದಿಸ್ ಚಾಪ್ಟರ್, ರೈಟ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಪ್ರೊಸೀಜರ್, ಸಾಲ್ವಿಂಗ್ ಪ್ರೊಸೀಜರ್. ಇನ್ನು ಇದು ಇಮಿಡಿಯೇಟ್ಲಿ ಇದಾದ ತಕ್ಷಣ ನಾನು ಇಮಿಡಿಯೇಟ್ಲಿ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ, ರೈಟ್. ಸೊ ಈ ಪ್ಯಾಟ್ರನ್ನ ಫಸ್ಟ್ ತಿಳ್ಕೊಳ್ರಿ ನೀಟಾಗಿ. ಆ್ಯಂಡ್ ಇದರ ನೆಕ್ಸ್ಟ್ ಲೆಕ್ಚರ್ ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ I will deal with a problem, one example, so that it will be very clear for you. And some more full exercise problems ಕೂಡ ನಾನು ಮಾಡ್ತೀನಿ. ನಿಮಗೆ ಅದು ಅರ್ಥ ಆಗಿದೆ ಅಂದರೆ ಇನ್ನೇನು ವಾಚ್ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಅದು ಟೋಟಲಿ ಎಲ್ಲ ಎಕ್ಸಸೈಸ್ ಪ್ರಾಬ್ಲಮ್ಸ್ನು ವಾಚ್ ಮಾಡಿದಾಗ ನಿಮಗೆ ಏನಾಗುತ್ತೆ, ಕ್ಲಾರಿಟಿ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಇಷ್ಟು ಸ್ಟೆಪ್ಸ್ ಇದ್ದಾವೆ, ಇಷ್ಟನ್ನು ನೀಟಾಗಿ ತಿಳ್ಕೊಳ್ಳಿ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಇದೇನು ನಿಮಗೆ ಆನ್ಸರ್ ಸಿಗುತ್ತಲ್ಲ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಸಿಗುತ್ತಲ್ಲ, ಈ ವ್ಯಾಲ್ಯೂನ ನಾವೇನಂತ ಕರಿತೀವಿ, ಆಪ್ಟಿಮಲ್ ಸೊಲ್ಯೂಷನ್. ಇಲ್ಲಿ ಫೀಸಿಬಲ್ ರೀಜನ್ ಅನ್ನಲ್ಲ, ರಿಮೈನಿಂಗ್ನ ಇನ್ಫೀಸಿಬಲ್ ಅಂತೀರ. ಈ ಫೀಸಿಬಲ್ ರೀಜನಲ್ಲಿ ಇರುವಂತಹ ಪ್ರತಿಯೊಂದು ಪಾಯಿಂಟನ್ನು ಪ್ರತಿಯೊಂದು ಪಾಯಿಂಟನ್ನು ಫೀಸಿಬಲ್ ಸೊಲ್ಯೂಷನ್ ಅಂತೀವಿ. ಯಾವುದೋ ಒಂದು ಪಾಯಿಂಟಿಗೆ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಝೆಡ್ ಸಿಗುತ್ತಾ, ಓಕೆ, ಆ ಪಾಯಿಂಟನ್ನ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಫೀಸಿಬಲ್ ರೀಜನ್ ಅಂದರೆ ಏನು, ನಾನ್ ನೆಗೆಟಿವ್ ಕನ್ಸ್ಟ್ರಕ್ಟ್ಸ್ ಅಂದರೆ ಏನು, ಕನ್ಸ್ಟ್ರಕ್ಟ್ಸ್ ಅಂದರೆ ಏನು, ನೆಕ್ಸ್ಟ್ ಇನ್ಫೀಸಿಬಲ್ ರೀಜನ್, ನೆಕ್ಸ್ಟ್ ಫೀಸಿಬಲ್ ಸೊಲ್ಯೂಷನ್ ಅಂದರೆ ಏನು, ಆಪ್ಟಿಮಲ್ ಸೊಲ್ಯೂಷನ್ ಅಂತ ಅಂದರೆ ಏನು, ಇದೆಲ್ಲ ಪಾಯಿಂಟ್ಸ್ ನಿಮಗೆ ಡೆಫಿನೇಷನ್ಸ್ ಗೊತ್ತಿರಬೇಕು. ಆ್ಯಸ್ ಪರ್ ನ್ಯೂ ಸಿಲೆಬಸ್ ಐ ಥಿಂಕ್ 1 ಮಾರ್ಕ್ಸಿಗೆ ಅದನ್ನೆಲ್ಲ ಕೊಡೋದಿಲ್ಲ ಅಂದ್ಕೊಂಡಿದ್ದೀನಿ. ಬಟ್ ಪ್ರೀವಿಯಸ್ಲಿ ಅವ್ರು ಏನು ಮಾಡೋದು, 1 MCQ ಕಂಪಲ್ಸರಿ ಫ್ರಮ್ ದಿಸ್ ಚಾಪ್ಟರ್. ಓಕೆ, ಸೊ ಆ ವರ್ಡ್ಸ್ ನಿಮಗೆ ಗೊತ್ತಿದ್ರೆ ನೀವು ಈಸಿಯಾಗಿ ಬರೀತೀರಾ, ರೈಟ್. ಸೊ ಆ್ಯಂಡ್ ಈ ಥರ ಪ್ರಾಬ್ಲಮ್ನ ಮಾಡೋದನ್ನು ಏನಂದರೆ ಆಪ್ಟಿಮೈಸೇಷನ್ ಪ್ರಾಬ್ಲಮ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಈ ಪ್ರಾಬ್ಲಮಲ್ಲಿ 2 ಟೈಪ್ಸ್ ಏನಿದೆ, ಒಂದು ಬೌಂಡೆಡ್, ಇನ್ನೊಂದು ಅನ್ಬೌಂಡೆಡ್ ಇದೆ. ಅನ್ಬೌಂಡೆಡನ್ನು ನಾನು ನೆಕ್ಸ್ಟ್ ಬೌಂಡೆಡಿಂದ ಪ್ರಾಬ್ಲಮ್ಸ್ ಎಲ್ಲ ಮುಗಿದ್ಮೇಲೆ ಅನ್ಬೌಂಡೆಡಿಂದ ಒಂದು ಮಾಡ್ತೀನಿ ಕ್ಲಾಸ್ನ, ಅದರಲ್ಲಿ ನೀವು ಅದನ್ನು ವಾಚ್ ಮಾಡ್ಬೋದು. ಓಕೆ,
ರೈಟ್. ಸೊ ಇದನ್ನು ಆದಷ್ಟು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರ ಇಮಿಡಿಯೇಟೇ ಒಂದು ಲೆಕ್ಚರ್ ಇರುತ್ತೆ ದಟ್ ವಿಲ್ ಬಿ ಬೇಸ್ಡ್ ಆನ್ ದ ಪ್ರಾಬ್ಲಮ್ಸ್ ಆಫ್ ದಿಸ್ ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿರ್ತೀನಿ. ಅದ್ರ ಬೇಸ್ ಮೇಲೆ ನೀವೇನು ಮಾಡ್ಕೊಳ್ರಿ ಅಂದರೆ ಅರ್ಥ ಮಾಡ್ಕೊಂಡು ಬಿಟ್ಟು ಕಂಪಲ್ಸರಿ ವಾಚ್ ಮಾಡಿ. ಐ ವಿಲ್ ಜಸ್ಟ್ ಪುಟ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ಬಿಡ್ತೀನಿ. ಅದನ್ನು ಇದಾದ ತಕ್ಷಣ ಆ ವಿಡಿಯೋ ವಾಚ್ ಮಾಡಿ, ಅಲ್ಲಿಗೆ ನಿಮಗೆ ಲಿಂಕ್ ಸಿಗುತ್ತೆ ಕರೆಕ್ಟಾಗಿ. ಓಕೆ ರೈಟ್. ಸೊ ಇದರಲ್ಲಿ ಏನಾರು ಡೌಟ್ಸ್ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ರೈಟ್. 0,0 ಇಂದ ಪಾಸ್ ಆದರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೂ ಒಂದು ಅನ್ಬೌಂಡೆಡ್ ಇದ್ದರೆ ಹೇಗಿರುತ್ತೆ ಅನ್ನೋದನ್ನು ಕೂಡ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೌಂಡೆಡ್ ಮಾತ್ರ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ಅರ್ಥ ಆಯ್ತಾ? ಸೊ ದ್ಯಾಟ್ಸ್ ಎನಫ್ ಫಾರ್ ನೌ. ಓಕೆ, ದಿಸ್ ಇಸ್ ಆಲ್ ಅಬೌಟ್ the LPP introduction and steps. Okay, so that's all for today. Thank you so much. God bless you.